ಅಮ್ಮಣಿ ಪಾಪ ನೇತ್ರಮ್ಮ ಅಮ್ಮಣಿ ಏನ್ ಮಾಡ್ತಿದ್ಯಮ್ಮ ಬಾರ ಮೇಲೆ ವರಿಕೆ ಹುಡುಗಿ ಏನೋ ಮನೆ ಒಳಗಿದ್ದಾಳೋ ಎಲ್ಲಾರು ತೋಟ ತವ ಹೊಲತ್ತವ ಎಲ್ಲಾರು ಹೋಗಿದಾಳೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ಹಾ ಅಮ್ಮಣಿ ಪಾಪ ನೇತ್ರಮ್ಮ ಬಾರಮ್ಮ ಇಲ್ಲಿ ಬಾಟ್ಲೆಲ್ಲ ತೆಗ್ದೈತೆ ಮನೆ ಒಳಗೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ ಯಾರು ಇಲ್ಲ ಅಂದ್ರೆ ಬೀಗ ಹಾಕೊಂಡು ತೋಟ ತವ ಹೊಲತ್ತವ ಎಲ್ಲಾರು ಹೋಗಿರ್ತಾಳೆ ಹುಡುಗಿ ಹಾ ಈ ಹುಡುಗಿ ಇದ್ದಿದ್ರೆ ಈ ಟತಿಗೆ ಬರವಳು ಈ ಹುಡುಗಿನೂ ಬರ್ತಿಲ್ವಲ್ಲ ಏನ್ ಮನೇಲಿ ಇದಾಳೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ಯಾರಮ್ಮ ಇದೀರೇನಮ್ಮ ಯಾರ ಒಳಿಕೆ ನಾನ್ ಗೌರಜ್ಜಿ ಬಂದಿದ್ದೀನಿ ಯಾಕೆ ಗೌರಜ್ಜಿ ಹಿಂಗ್ ಬಂದಿಯಾ ನಮ್ಮಂತವ ಯಾಕಜ್ಜಿ ಆಹಾ ಇವ್ರು ಮಂತವ ಬರಂಗಿಲ್ವೇನ ಹಂಗಾರೆ ನಾನು ಎತ್ಲಾಗೋಯ್ತಲ್ಲ ನಿಮ್ಮ ಅಮ್ಮಯ್ಯ ಇಲ್ವೇಲ್ಲ ಮಂತವ ಕಣ್ ಗೌರಜ್ಜಿ ಅಮ್ಮಯ್ಯ ಇಲ್ಲೇ ಇತ್ತು ಈಟೊತ್ತರ್ಗು ಅದ್ ಎತ್ಲಾಗೋಯ್ತೋ ಏನೋ ಗೊತ್ತಿಲ್ಲ ಇಲ್ಲೇ ಇರ್ಬೇಕು ಅಕ್ಕಪಕ್ಕದಲ್ಲಿ ಬರ್ತಾರ ತಡೀರಿ ಯಾಕಜ್ಜಿ ಅಮ್ಮನ್ ಕರ್ಕೊಂಡ್ ಬರ್ಬೇಕಾ ಅರ್ಜೆಂಟ್ ಏನಾರು ಮಾತಾಡೋದಾಯ್ತಾ ಹೂಕಂಡ ಪಾಪ ನಿಮ್ಮ ಅಮ್ಮ ಏನಾದ್ರ ಮಾತಾಡ್ಬೇಕಿತ್ತು ಮೊನ್ನೆ ಅದು ತಿಂಡಿ ಬಾಕ್ಸ್ ಇಂದು ಟಿಫನ್ ಕೇರಿ ಇದಾಕೊಟ್ಟಿದ್ದೆ ನೋಡು ಅದು ಬಾಕ್ಸ್ ಒಳಗಡೆ ಇದ್ರೆ ಎತ್ಕೊಂಡ್ ಬರ್ತೀಯಲ್ಲ ಪಾಪ ನಿಮ್ಮ ಅಮ್ಮ ಎತ್ಲಾಗ ಹೋಯ್ತು ಏನೋ ಗೊತ್ತಿಲ್ಲ ನೋಡು ಇದ್ರೆ ಒಳಿಕೆ ಎತ್ಕೊಂಡ್ ಬಾಯಿಲಿ ಎಂತ ಬಾಕ್ಸ್ ಏನೋ ನನಗ್ ಗೊತ್ತಿಲ್ಲ ಕಣಜಿ ನಮ್ಮ ಅಮ್ಮಯ್ಯ ಬಂದಾದ್ಮೇಲೆ ಇಸ್ಕೊಂಡ್ ಹೋಗು ತಡಿ ಬರುತ್ತೀನೇನು ಇಲ್ಲ ಎಲ್ಲ ಹೋಗಿರ್ಬೇಕು ಹಂಗಲ್ ಕಂಡ್ಲ ಪಾಪ ನಿಮ್ಮಮ್ಮ ಏನು ಪಕ್ಕದಲ್ಲಿ ಎಲ್ಲಾರು ಹೋಗೈತೋ ಊರುಳಿಕೆ ಇಲ್ಲ ತೋಟ ತಾವು ಹೊಲ ತಾವ ಎಲ್ಲಾರು ಹೋಗಿದ್ರೆ ಅದು ಕೇಳ್ತಿರೋದು ಲೇ ಪಾಪ ಕೆಲಸದವರೆಲ್ಲ ತೋಟದ ಹತ್ರ ಇದಾರ್ ಕಣ್ಲೈ ಅವ್ರಿಗೆ ತಿಂಡಿ ತಗೊಂಡ್ ಹೋಗ್ಬೇಕು ಬಾಕ್ಸ್ ಇಲ್ಲ ಕಣ್ಲ ಪಾಪ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮಜ್ಜಿಗೆ ಮೊಸರೆಲ್ಲ ಹಾಕೊಂಡ್ ಹೋಗ್ಬೇಕು ಅದಕ್ಕೆ ನಿಮ್ಮಮ್ಮಯ್ಯ ಎತ್ಲಾಗೈತೆ ಕರಿ ಇಲ್ಲ ಅಂದ್ರೆ ನೀನೇ ಹೋಗಿ ಎತ್ಕೊಂಡ್ ಬರ್ಲ ಪಾಪ ಬೇಗ ಗೊತ್ತಿಲ್ಲ ಕಣಜಿ ನನಗೆ ನಮ್ಮ ಅಮ್ಮಯ್ಯ ಪಾತ್ರೆಗಳನ್ನೆಲ್ಲ ಬಾಕ್ಸ್ನೆಲ್ಲ ಎಲ್ಲಿಟ್ಟಿರುತ್ತಂತ ನನಗ್ ಗೊತ್ತಿಲ್ಲ ಕಣಜಿ ನನಗ್ ಗೊತ್ತಿದ್ರೆ ನಾನೇ ಬೇಕಾದ್ರೆ ಹೋಗಿ ತಗೊಂಬರ್ತಿದ್ದೆ ಕಣಜಿ ಅಜಿ ಪ್ಲೀಸ್ ಕಣಜಿ ತಡಿ ಅಜಿ ನಮ್ಮ ಅಮ್ಮ ಏನೇ ಬರುತ್ತೆ ಇಲ್ಲ ಅಂದ್ರೆ ಬಾ ನೀನೆ ಕೋಣೆ ಒಳಗ್ ಬಂದ್ಬಿಟ್ಟು ಬಂದು ನೀನೇನೆ ನಿಮ್ದು ಯಾವ್ದು ಬಾಕ್ಸ್ ಎತ್ಕೊಂಡೋಗಿ ಬಾರಜಿ ಬೇಕಾರೆ ನಿಮ್ಮ ಅಮ್ಮ ಇಲ್ಲ ಏನಿಲ್ಲ ನಾನ್ ಇನ್ನೇನ್ ಒಳಗ್ ಬರೋಣ ತಡಿಯಪ್ಪ ಅತ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ ನಿನ್ಗೆ ನಮ್ಮನೆ ಬಾಕ್ಸ್ ಯಾವ್ದಂತ ಗೊತ್ತಿಲ್ವಲ್ಲ ತಡಿಯಪ್ಪ ಅತ್ಲಾಗಿ ನಿಮ್ಮ ಅಮ್ಮ ಏನ ಬರ್ಲಿ ಅತ್ಲಾಗಿ ಅಲ್ಲಿವರೆಗೂ ಕೂತ್ಕೊಂತೀನಿ ಇನ್ನೇನ್ ಮಾಡೋಣ ಗೊತ್ತಾಯ್ತು ಈ ಹುಡುಗಿಗೆ ನೆನ್ನೆ ಹೇಳಿದೀನಿ ಆ ಬಾಕ್ಸ್ ತಗೊಂಬಂದ್ ಕೊಟ್ಟೋಗೆ ಅಮ್ಮ ನಿನ್ನ ಹತ್ರಮ್ಮ ಅಂತ ಈ ಹುಡುಗಿ ಅಂತೂ ಏನಾರು ಹೇಳಿರ್ ಬೇಜಾರ್ ಮಾಡ್ಕೊಂಡ್ಕಳತ್ತ ನಾನೇ ಅತ್ಲಾಗಿ ಏನು ಹೇಳಿಲ್ಲ ಹೋಗತ್ಲಾಗಿ ಅಜಿ ಮಂತವ ಸುನಿಲ ಇದಾನೇನ ಅಜಿ ಮುಖಂಡ್ಲ ಪಾಪ ಮಂತವಲೇ ಇದ್ದ ಕಣೋ ಯಾಕೆ ಅಲ್ಲೇ ಸ್ಕೂಲ್ ಶುರು ಆಗಿ 2 ದಿವಸ ಆಗೈತಂತೆ ಯಾಕೆ ಸ್ಕೂಲಿಗೆ ಹೋಗಲ್ವೇ ಅಂದ್ರಲ್ಲ ನೀವು ಯಾವತ್ತಿಂದ ಹೋಗೋದಿನ್ನು ಸ್ಕೂಲ್ಗೆ ಇಲ್ಲ ಕಣಜ್ಜಿ ಹೋಗ್ತೀವಿ ಕಣಜ್ಜಿ ಸೋಮವಾರದಿಂದ ಹೋಗೋಣಂತ ಸುಮ್ನಾದು ಕಣಜ್ಜಿ ನಾನು ನಿನ್ನೆಯಿಂದಾನೆ ಹೋಗೋಣಂತ ಹೇಳ್ತಿದ್ದೆ ಅಷ್ಟ್ರಲ್ಲಿ ಇವ್ ಸುನಿಲ್ ಇದ್ದವನು ಸೋಮವಾರದಿಂದ ಹೋಗೋಣಂತೆ ಸುಮ್ನಿರ್ಲ ಅಂತ ಹೇಳ್ದ ಕಣಜ್ಜಿ ಅದಕ್ಕೆ ಸೋಮವಾರದಿಂದ ಹೋಗ್ತೀವಿ ಸುಮ್ಕಿರಿ ಬೈಬೇಡ್ರಿ ಬ್ಯಾಗು ಅವೆಲ್ಲ ಧೂಳಿತ್ತು ಅವೆಲ್ಲ ತೊಳೆದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂತಿದೀವಿ ಹೇಳ್ತಾನವನು ಹುಟ್ಟ ಕಳ್ಳನ್ ಮಗ ಅವನು ಸ್ಕೂಲ್ ಶುರು ಆಗಿ 2 ದಿವಸ ಆಗೈತೆ ಸ್ಕೂಲಿಗೆ ಹೋಗ್ರಲ್ಲ ಅಂತ ಹೇಳಿದ್ರೆ ನಾಟಕ ಮಾಡ್ಕೊಂಡಿರ್ತೀರ ನೀವು ಸೋಮವಾರ ಹೋದ್ರೆ ಸರಿ ಇಲ್ಲಾಂದ್ರೆ ಏನಿಲ್ಲ ಏನಾರು ತಗೊಂಡ್ ಏರಿಕ್ ಬಿಟ್ಬಿಟ್ಟು ನಾಳೆ ಎತ್ಕೊಂಡ್ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಕೂರ್ಸ್ ಬರ್ತೀನಿ ಇಲ್ಲ ಮೇಸ್ಟ್ರಿಗೆ ಹೋಗಿ ಹೇಳ್ ಬರ್ತೀನಿ ನೋಡ್ರಿ 2.5 ತಿಂಗಳು 2.25 ತಿಂಗಳು ನಿಮ್ಗೆ ರಜೆ ಸಿಕ್ಕಿರೋನು ಇನ್ನು ಎಷ್ಟ್ ದಿವಸ ಬೇಕಲ್ಲ ನಿಮ್ಗೆ ರಜಾ ರೆಡಿ ಆಗ್ಬಿಟ್ಟು ಬೇಗ ಸ್ಕೂಲಿಗೆ ಹೋಗತ್ ಕಲೀರಿ ಸೋಮವಾರದಿಂದ ಹ್ಞೂ ಸರಿ ಕಣಜಿ ಆಯ್ತು ಅಂತ ಸ್ಕೂಲ್ ಬ್ಯಾಗ್ ತಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲದನ್ನು ರೆಡಿ ಆಗ್ತಿದ್ಯಾ ಬಟ್ಟೆ ಗಿಟ್ಟೆ ಎಲ್ಲ ಯೂನಿಫಾರ್ಮ್ ಎಲ್ಲ ತೊಳ್ಕೊಂಡು ನಮ್ಮವನಂತೂ ಇದಾನಲ್ಲ ಹೇಳ್ಬೇಕು ನಾನೇ ಒಂದ್ 10 ಸಲ ಹೇಳಿದ್ರೆ ಮಾತ್ರ ಅವ್ನ್ ತಕ್ಕಣದು ಅದೆಲ್ಲಿಟ್ಟಾನೋ ಬ್ಯಾಗ್ಗಳು ಪುಸ್ತಕಗಳು ಎಲ್ಲಿಟ್ಟಾನೋ ಏನೇನು ಮಾಡಿದಾನೋ ಒಂದೇ ಗೊತ್ತಿಲ್ಲ 2 ತಿಂಗಳಿಲ್ಲ ಅಂತೂನು ಬರೀ ಆಟ 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 ಅಲ್ಲೋಗೋದು ಇಲ್ಲೋಗೋದು ತರಲೆ ಮಾಡೋದು ಅದೇ ಆಗ್ಬಿಟ್ಟೈತೆ ನೇತ್ರಮ್ಮ ಬಂದ್ಲು ಸದ್ಯ ಬಂದಲ್ಲವ ನೀನ್ ಏಟೋತಿಗೆ ಬರ್ತೀಯ ಅಂತ ನಾನು ಕಾಯ್ಕೊಂಡ್ ಕುಂತಿದ್ದೆ ಎಲ್ಲೋಗಿದ್ದಮ್ಮ ನೇತ್ರಮ್ಮ ನೀನು ಈಟೋತ್ವರ್ಗು ಎಷ್ಟು ಸಲ ನಿನಗೆ ಕೂಗ್ಕಣದು ಈ ಗೌರಜ್ಜಿ ನೋಡು ಬೈತಿರೋದು ಅಲ್ಲ ಕಣ್ ಗೌರಜ್ಜಿ ನೀನು ನಮ್ಮಂತವ ಬರ್ತೀಯ ಅಂತ ನನ್ಗೇನಾರ ಕನ್ಸ್ ಬಿದ್ದಿತ್ತ ನೀನ್ ಯಾವಾಗ ಬಂದಿಯೋ ಏನೋ ಎಷ್ಟೊತ್ತಿಂದ ಕಾಯ್ಕಡಿದ್ದೋ ಏನೋ ನನಗೇನ್ ಗೊತ್ತು ಗೌರಜ್ಜಿ ನೀನು ಬರ್ತೀಯ ಅಂತ ಗೊತ್ತಿದ್ರೆ ಬೇಕಾದ್ರೆ ನಾನು ಬೇಕಾದ್ರೆ ಬೇಗ ಬರ್ತಿದ್ದಮ್ಮ ಏನು ಗೊತ್ತಿಲ್ಲ ಏನಿಲ್ಲ ಅದ್ ಸರಿ ಕಣ್ ಗೌರಜ್ಜಿ ಯಾಕೆ ಹಿಂಗ್ ಮಂತ ಹುಡ್ಕೊಂಡ್ ಬಂದಿದ್ಯಲ್ಲ ಏನ್ ಸಮಾಚಾರ ಸಮಾಚಾರದ ಮನೆ ಇರ್ಲಿ ನೀನ್ ಎಲ್ಲೋಗಿದ್ದೆ ಇತ್ಲಾಗೆ ಹೊಲ್ತಾವ್ಲು ಹೋಗಿರಲ್ಲ ತೋಟತಾವ್ಲು ಹೋಗಿರಲ್ಲ ಆ ಹುಡುಗಂಗೆ ಒಬ್ನಿಗೆ ಮಂತ ಬಿಟ್ಟು ಎಲ್ಲೋಗಿದ್ದಮ್ಮ ನೀನು ಈಟತ್ತರ್ಗು ಎಲ್ಲೋಗನ್ ಗೌರಜ್ಜಿ ಇಲ್ಲೇ ಲಕ್ಷ್ಮಕ್ಕ ಮಂತ ಹೋಗಿದ್ದೆ ಲಕ್ಷ್ಮಕ್ಕಂಗೆ ಯಾಕ ಹುಷಾರಿಲ್ವಂತ 2 ದಿವಸದಿಂದ
ಅದೇನಾಗಿತ್ತು ಏನೋ ಹೊಟ್ಟೆ ನೋವಂತೆ. ಅದಕ್ಕೆ 2-3 ದಿವಸದಿಂದ ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ. ಹೋಗಿ ಎಲ್ಲಾರು ಅಕ್ಕಪಕ್ಕದವರೆಲ್ಲ ಹೇಳ್ತಿದ್ರು ಲಕ್ಷ್ಮಕ್ಕಂಗೆ ಯಾಕೆ ಹುಷಾರಿಲ್ವಂತೆ. ಸ್ಕ್ಯಾನಿಂಗು ಮಾಡಿಸಿದ್ದಾರೆ, ಎಲ್ಲದನ್ನು ಅದೆಂತದ ಎಂಡೋಸ್ಕೋಪಿ ಎಲ್ಲಾನು ಮಾಡಿಸಿದಾರಂತೆ. ಡಾಕ್ಟ್ರಿಗೆಲ್ಲ ತೋರಿಸ್ಬೇಕಂತೆ ರಿಪೋರ್ಟು ಅದು ಇದು ಅಂತ ಎಲ್ಲ ಮಾತಾಡ್ತಿದ್ರಲ್ಲ. ನಾನು ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋದೆ. ಹೋಗಿ ಮಾತಾಡ್ಸ್ಕೊಂಡು ಇವಾಗಿನ ಪಾಪ ಅವಕ್ಕ ಬಾಳ ಸೊಕ್ಕಾಗ್ಬಿಟ್ಟೈತೆ, ಊಟ ಮಾಡ್ತಿಲ್ಲ ಏನಿಲ್ಲ. ಹಾಸನ್ಗೇನೋ ಬರ್ಕೊಟ್ಟಿದಾರಂತೆ, ಹಾಸನ್ ಹಾಸ್ಪಿಟ್ಲಿಗೇನ ಇವತ್ತು ಹೋಗ್ತಾರಂತೆ. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣಂತ ಹೋಗಿದ್ದೆ ಕಣ್ಗವ್ರಜ್ಜಿ. ಪಾಪ ಈಗ ಎಷ್ಟ್ ಚೆನ್ನಾಗಿದ್ಲು, ಅವಕ್ಕಂಗೆ ಏನಾಯ್ತು ನೋಡು ಪಾಪ. ಹೆಂಗ ಮಗಂಗೂ ಕೆಲ್ಸ ಗಿಲ್ಸ ಎಲ್ಲ ಸಿಕ್ಕಿತ್ತು, ಹೆಂಗ ನೆಮ್ಮದಿಯಾಗಿ ಇದ್ರು ನೋಡಿ. ಇಂಥ ಟೈಮಲ್ಲಿ ನೆಮ್ಮದಿಯಾಗಿರೋ ಟೈಮಲ್ಲಿ ಏನ್ ಕಾಯಿಲೆ ಆಗಿತ್ತಂತ ಹೇಳೋಣ. ಏನು ಮಾಡಕ್ಕಾಗಲ್ಲ ಕಣೆ ಅಮ್ಮಣ್ಣಿ, ಇವಾಗಿನ ಕಾಯಿಲೆಗಳು ಹಂಗಿದಾವೆ. ಊಟಗಳು ಹಿಂಗಿದಾವೆ, ಅದಕ್ಕೆ ಹಂಗಾರ್ದ ಕಾಯಿಲೆಗಳು ಬೀಳೋದು ಜನಗಳು. ಏನು ಮಾಡಕ್ಕಾಗಲ್ಲ. ಹುಷಾರಾಗುತ್ ಕಣ್ತಾ, ನೀನೇನ್ ಚಿಂತೆ ಮಾಡ್ಬೇಡ ಪಾಪ. ನನಗೂ ಗೊತ್ತಿರಲ್ ಕಣೆ ಅಮ್ಮಣ್ಣಿ, ಯಾರು ಹೇಳ್ತಿದ್ರು ಒಂದ್ 2-3 ದಿವಸದಿಂದ ಹೇಳ್ತಿದ್ರು ಯಾಕ ಲಕ್ಷ್ಮಕ್ಕ ಹಿಂಗ್ ಹುಷಾರಿಲ್ವಂತೆ, ಗವರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿದಾರೆ ಅಂತ ಎಲ್ಲ ಹೇಳ್ತಿದ್ರು. ಮಾತ್ರ ನಾನು ಜ್ವರನೋ ಏನಾರ ಇರ್ಬೇಕು ಅನ್ಕೊಂಡ್ ನಾನು ಸುಮ್ನಾಗಿದ್ದೆ. ಹೊಟ್ಟೆಲಿ ಏನ್ ಪ್ರಾಬ್ಲಮ್ ಇರ್ಬೇಕು ಆ ಹುಡುಗಿಗೆ, ನೋಡೋಣಂತೆ ಪಾಪ. ಅವಳಿಗೂ ಒಳ್ಳೇದಾಗ್ಲಿ ತಾಳಮ್ಮ. ನೋಡಿ ನಾನು ಮಾತಾಡ್ಸ್ಕೊಂಡ್ ಬರ್ಬೇಕಣೆ ಅಮ್ಮಣ್ಣಿ ನೇತ್ರಮ್ಮ. ಏನಂದು ಆರಾಮಾಗಿದ್ದಾಳ, ಏನ್ ಚಿಂತೆ ಹಾಕೊಂಡು ಏನ್ ಸ್ವರ್ಗ ಹೋಗಿದ್ದಾಳ ಏನು? ಸುಮ್ಕಿರ್ ಗೌರಜ್ಜಿ ಅತ್ಲಾಗಿ, ಅವಕ್ಕ ಹಿಂಗೆ ನೋಡಕ್ ಆಗ್ತಿಲ್ಲ ಹಂಗಾಗ್ಬಿಟ್ಟಿದಾಳ ಅತ್ಲಾಗಿ. ಹೋಗತ್ಲಾಗಿ ಮನ್ಷಂಗೆ ಏನಾರ ಆಗ್ಲಿ ಕಣ್ ಗೌರಜ್ಜಿ, 2 ಹೊತ್ತು ಬಡತನ ಕೊಟ್ಬಿಟ್ರು 2 ಹೊತ್ತು ಊಟ ಇಲ್ಲಿಲ್ಲ ಅಂದ್ರೂ ಸುಮ್ನೆ ನಮ್ಮಂದ್ರೆ ನಾವು ಕುತ್ಕೊಂಡ್ಬಿಡ್ಬೋದು. ಬೇಕಾದ್ರೆ ಕಾಯಿಲೆಗಳು ಬರ್ಬಾರ್ದು ಕಣ್ ಗೌರಜ್ಜಿ, ನೀನ್ ಏನಾರ ತಿಳ್ಕ. ಕಾಯಿಲೆಗಳು ಬಂದ್ಬಿಟ್ರೆ ಮನುಷ್ಯಂಗೆ ಬಾಳ ಚಿಂತೆ ಬಾಳ ವ್ಯತೆ ಕಣ್ ಗೌರಜ್ಜಿ. ಪಾಪ ಅವ್ರ ಮನ್ಲಿ ಎಲ್ಲಾರು ಆಯಪ್ಪ ಅಂತೂ ಲಕ್ಷ್ಮಕ್ಕರ್ ಗಂಡ ಅಂತೂ ಆಯಪ್ಪ ಅಳ್ತಾ ಕುಂತೈತೆ ಊಟ ಮಾಡ್ದಲೆ. ನಾನು ಬುದ್ಧಿ ಹೇಳಿ ಬಂದೆ, ಏನು ಆಗಿಲ್ ಕಣ್ ಸುಮ್ನಿರು ಅಣೆ, ಏನು ಆಗಲ್ಲ, ಹಾಸ್ಪಿಟ್ಲ್ ತೋರಿಸ್ತಿರಲ್ಲ ಅದೇನ್ ಟೆಸ್ಟ್ ಮಾಡ್ಬಿಟ್ಟು ಹೇಳ್ತಾರ ಕಣ್ ಸುಮ್ನಿರು. ಹಂಗೇನಾದ್ರು ತೊಂದ್ರೆ ಏನಾದ್ರು ಇದ್ರೆ ಆಪರೇಷನ್ ಅದು ಇದು ಏನಾರ ಮಾಡದಿದ್ರೆ ಮಾಡ್ತಾರೆ. ಇವಾಗೇನು ಎಲ್ಲಾ ಕಡೆನೂ ದೊಡ್ಡದಾಗಿ ಚೆನ್ನಾಗಿ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ಇದಾವೆ, ದೊಡ್ಡ ಡಾಕ್ಟರ್ಗಳೆಲ್ಲ ಇದಾರೆ, ಚೆನ್ನಾಗಿ ನೋಡ್ತಾರೆ. ಅದ್ಯಾಕೆ ಚಿಂತೆ ಮಾಡ್ಕೊಂಡ್ ಕುಂತಿದ್ದೀರಾ ಸುಮ್ನಿರಿ ಅಂತ ಹೇಳಿದಾಗ ಹೋಗಿ ಬೈದು ನಾನೇ ಊಟ ಮಾಡ್ಸಿ ಬಂದೆ ಕಣ್ ಗೌರಜ್ಜಿ. ಪಾಪ ಹೋಗತ್ಲಾಗಿ ಬಾಳ ಬೇಜಾರ್ ಅನ್ಸ್ಬಿಡುತ್ತೆ ಕಣ್ ಗೌರಜ್ಜಿ ಹಿಂಗಾದ್ರೆ. ಅಮ್ಮಣಿ ಪುತ್ರಮ್ಮ, ನೀನ್ ಹೇಳ್ತಿರೋ ನೋಡೇನೆ ನನ್ಗೆ ಹೊಟ್ಟೆ ಹುಡ್ದಂಗ ಆಗ್ತೈತ್ ಕಣೆ ಅಮ್ಮಣಿ. ಪಾಪ ನಮ್ ಲಕ್ಷ್ಮಕ್ಕ ಎಷ್ಟು ಚೆನ್ನಾಗಿದ್ಲು, ಎಷ್ಟು ಆರೋಗ್ಯವಾಗಿದ್ಲು. ನೋಡು ಒಂದೇ ಸಲ ಹಿಂಗ ಆಯ್ತಾ. ಬಾಳ ಬೇಜಾರಾಗ್ತೈತ್ ಕಣೆ ಅಮ್ಮಣಿ. ಮೊದ್ಲು ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕಿತ್ತು. ಇವಾಗ ಮಾತಾಡ್ಸ್ಕೊಂಡ್ ಬರೋದಂತ ಹೇಳಿದ್ರೆ ಬೇರೆ ನಿಮ್ ರಂಗ್ ಮಾಮ ಇವತ್ತು ತೋಟದತ್ರ ಎಲ್ಲ ಅಡಿಕೆ ಎಲ್ಲ ಕೀಳಿಸ್ತಿದಾರೆ. ಅಲ್ಲಿ ಬೇರೆ ಹೋಗ್ಬೇಕು, ಎಲ್ಲ ಕೂಲಿಯವರೆಲ್ಲ ಬಂದಾರೆ. ಅವ್ರಿಗೆ ಬೇರೆ ನಾನು ತಿಂಡಿ ಮಾಡ್ಕೊಂಡು ತಿಂಡಿ ಬೇರೆ ತಗೊಂಡು ಹೋಗ್ಬೇಕು. ಅಲ್ಲ ತಿಂಡಿ ಎಲ್ಲ ಆಗೈತೆ, ತಿಂಡಿ ತಗೊಂಡು ಹೋಗ್ಬೇಕು. ಅಷ್ಟ್ರಲ್ಲಿ ಹಾಸ್ಪಿಟ್ಲಿಗೆ ಏನಾರು ಕರ್ಕೊಂಡು ಹೋಗ್ಬಿಟ್ರೆ ಹಿಂಸೆ. ಏನಾರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬಂದು ಮಾತಾಡ್ಸ್ಕೊಂಡ್ ಬರ್ತೀನಿ ಅತ್ಲಾಗಿ. ತಿರ್ಗಾ ಹಾಸನಿಗೆ ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗ್ತಾರೆ ಅಂತ ಬೇರೆ ಹೇಳ್ತಿದ್ಯಾ. ಅದಕ್ಕಿಂತ ಮುಂಚೆನೆ ಬಂದ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ. ಒಳ್ಳೇದಾಗುತ್ತೆ ಕಣ್ಬಿಡು, ಚಿಂತೆ ಮಾಡಬೇಡ. ಇನ್ನೇನು ಮಾಡಕ್ ಆಗಲ್ಲ ಕಣೆ ಅಮ್ಮಣ್ಣಿ. ಕಾಯಿಲೆಗಳು ಹೇಳಿ ಕೇಳಿ ಬರ್ತಾವೇನೆ ಅಮ್ಮಣ್ಣಿ. ಯಾರಿಗೂ ಗೊತ್ತಾಗಲ್ಲ ಕಾಯಿಲೆಗಳು ಬರ್ತಾವಂತ. ನಮ್ಮ ಎಚ್ಚರಿಕೆಯಿಂದ ನಾವ್ ಇರ್ಬೇಕು. ಆದ್ರೂ ಏನ್ ಎಚ್ಚರಿಕೆಯಿಂದ ಇದ್ರು ಬಂದ್ ಬಿಡ್ತವೆ. ನೋಡೋಣಪ್ಪ ಹೆಂಗ್ ಆಗುತ್ತೆ, ಭಗವಂತ ಒಳ್ಳೇದ್ ಮಾಡ್ಲಿ. ಪಾಪ ಅವಳು ಯಾರಿಗೂ ಏನು ಮೋಸ ಮಾಡಿಲ್ಲ, ಒಳ್ಳೆ ರೀತಿಯಲ್ಲಿ ಬದುಕಿದಾಳೆ. ಪಾಪ ಭಗವಂತ ಕೈ ಬಿಡಲ್ಲ, ಸುಮ್ಕಿರು, ಒಳ್ಳೇದಾಗುತ್ತೆ. ಗೌರಜ್ಜಿ ನೀನ್ ಇವಾಗ ಮಂತವ ಯಾಕೆ ಹುಡ್ಕೊಂಡ್ ಬಂದಿದ್ದು? ಯಾಕಜ್ಜಿ ಏನಾರ ಬೇಕಿತ್ತ ಏನು ನಿನ್ಗೆ? ನಿಲ್ಕಣೆ ಅಮ್ಮಣ್ಣಿ, ನಿನ್ಗೆ ಹುಡ್ಕೊಂಡ್ ಬಂದೆ. ಅಲ್ಕಣೆ ಅಮ್ಮಣ್ಣಿ, ಮೊನ್ನೆ ನಿನ್ಗೆ ನಾಟಿ ಕೋಳಿ ಸಾಂಬಾರ್ ನಾನು ಒಂದ್ ಇದ್ರಲ್ಲಿ ಹಾಕೊಟ್ಟಿರಲ್ವಾ ಟಿಫನ್ ಬಾಕ್ಸ್ ಅಲ್ಲಿ? ಆ ಟಿಫನ್ ಬಾಕ್ಸ್ ಬೇಕಿತ್ ಕಣೆ ಅಮ್ಮಣ್ಣಿ, ನಿನಗೆ ಹೇಳಿದೀನಿ. ಟಿಫನ್ ಬಾಕ್ಸ್ ತಗೊಂಡ್ ಬಂದು ಮಂತವ ಕೊಟ್ಟೋಗೆ ಅಮ್ಮಣ್ಣಿ ಅಂತ. ನೀನು ಹುಡುಗಿ ನೋಡಿದ್ರೆ ನೀನು ಮೊನ್ನೆಯಿಂದ ಮಂತಾವಲೆ ಬಂದಿಲ್ಲ. ಯಾಕೆ ಒಂದ್ ವಾರದಿಂದ ನೀನು ಸರಿಯಾಗಿ ಮಂತಾವಲು ಬರ್ತಿಲ್ಲ, ನನಗೂ ಮಾತಾಡ್ಸಕ್ ಬರ್ತಿಲ್ಲ. ಯಾಕಮ್ಮಣಿ, ಯಾಕೆ ಏನಾಯ್ತು? ಏನಾರ ಬೇಜಾರ್ಗಿದಾರ ಆಯ್ತೇನೆ ಅಮ್ಮಣ್ಣಿ? ನೇತ್ರಮ್ಮ, ಯಾಕ ಮನೆ ಕಡೆ ತಲೆನೇ ಹಾಕಂಗಿಲ್ವಲ್ಲ? ಏನು ಇಲ್ಕಂಡ್ ಸುಮ್ನಿರ್ ಗೌರಜ್ಜಿ, ನನಗೂ ಮಂತಾವ ಅದು ಇದು ಕೆಲ್ಸ ಒಂದ್ ಸ್ವಲ್ಪ ಧೂಳು ಗೂಳಿ ಎಲ್ಲ ತೆಗಿಯೋದು, ಬಟ್ಟೆ ಅವು ಇವೆಲ್ಲ ತೊಳೆಯೋದು ಬಾಳ ಇತ್ತು. ನಮ್ಮ ಅಪ್ಪ ಬೇರೆ ನಮ್ಮೂರಿಗೆ ಹೋಗಿರೋದು ಬಂದಿಲ್ಲ. ನಮ್ಮ ಅಣ್ಣಯ್ಯ ಬೋರ್ ಕೊಡ್ಸಿದ್ದಂತೆ, ಅದಕ್ಕೆ ಒಂದ್ 2-3 ದಿವಸದಿಂದ ಅಲ್ಲೇ ಇದಾರೆ. ಏನೋ ಡ್ರಿಪ್ ಎಲ್ಲ ಮಾಡಿಸಿದಾರಂತೆ. ಅದಕ್ಕೆ ನಮ್ಮ ಅಪ್ಪಂಗೂ ಕರ್ಕೊಂಡಿದ್ದಾರೆ. ನಮ್ಮ ಅಪ್ಪ ಅಲ್ಲಿ ಹೋಗೈತೆ. ಹಂಗಾಗಿ ನಾನು ಎತ್ಲಾಗೂ ಹೋಗಕ್ ಆಗ್ತಿಲ್ಲ, ಪುರ್ಸೊತ್ತು ಇಲ್ಲ ಕಣ್ ಗೌರಜ್ಜಿ. ಇಲ್ಲ ಅಂದ್ರೆ ಮಂತ ಬರೋದಕ್ಕೇನು ಅದು ಬಾಕ್ಸು, ಟಿಫನ್ ಬಾಕ್ಸು ಒಳಗಡೆ ಇಟ್ಟಿದ್ದೀನಿ, ತಡಿ ತಗೊಂಬಂದ್ ಕೊಡ್ತೀನಿ. ಕಣ್ ಗೌರಜ್ಜಿ, ಆ ಟಿಫನ್ ಬಾಕ್ಸ್ ನಾನು ತಿನ್ಬಿಡ್ತಿದ್ದ. ಮಂತಾಬ ಹುಡ್ಕೊಂಡ್ ಬಂದಿಯಲ್ಲ ನೀನು, ಟಿಫನ್ ಬಾಕ್ಸ್ ಕೊಡಿ ಅಮ್ಮಣ್ಣಿ ಅಂತ. ನೀನು ಇತ್ತೀಚೆಗೆ ಯಾಕ ಬಲು ಕಲ್ತ್ ಬಿಟ್ಟಿ ಯಾಕಣಮ್ಮ ನೀನಂತೂ.
ನೋಡಿ ಈ ಹುಡುಗಿ ಮಾತಾಡೋದು ಹೆಂಗ್ ಮಾತಾಡ್ತಾರಂತ. ಅಲ್ಕಣೆ ಅಮ್ಮಣ್ಣಿ ನೇತ್ರಮ್ಮ, ನಾನು ನಿಂತವ ತಿಂಗಳಿದ್ರು ನನಗೇನ್ ಬೇಜಾರಾಗ್ತಿರ್ಲಿಲ್ಲ. ನೀನ್ ತಗೊಂಬಂದ್ ಕೊಟ್ಟೋಗ್ತೀಯ ನನಗ್ ಚೆನ್ನಾಗ್ ಗೊತ್ತಿತ್ತು. ಇವತ್ತು ಅದೇ ತೋಟದತ್ರ ಅದೇ ಅಡಿಕೆ ಕೀಳವರೆಲ್ಲ ಬಂದಾರಲ್ಲಮ್ಮ, ಕೂಲಿಯವರೆಲ್ಲ ಬಂದಾರಲ್ಲ, ಅವರಿಗೆ ಒಂದ್ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತಗೊಂಡ್ ಹೋಗ್ಬೇಕಿತ್ತು. ಅದಕ್ಕೆ ಮೊಸರು ಮಜ್ಜಿಗೆನು ಕುಡಿತಾರಲ್ಲ, ಹಂಗಾಗಿ ಆ ಬಾಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಮೊಸರು ಮಜ್ಜಿಗೆ ಹಾಕೊಂಡ್ ಹೋಗೋಣ ಅಂತ ಹೋಗ್ತಿದ್ನಮ್ಮ, ಅಷ್ಟೇ, ಇನ್ನೇನಿಲ್ಲ. ನೀನು ಬಂದ್ ಇಸ್ಕೊಂಡ್ ಹೋಗೋಣ ಅಂತ ನಾನ್ ನಿನ್ನ ಹತ್ರ ಬಂದ್ರೆ ನೀನು ತಿನ್ಬಿಡ್ತಿದ್ನೇನಜ್ಜಿ ಅಂತ ಎಲ್ಲ ಮಾತಾಡ್ತೀಯ. ನಾನೆಲ್ಲ ಕಲ್ತಿರೋದು ಇತ್ತೀಚೆಗೆ ಯಾಕ, ನೀನು ಬಲು ಮಾತಾಡೋದ್ ಕಲ್ತ್ ಬಿಟ್ಟಿದ್ಯಾ ನೀನು. ನಮ್ಮವ್ರು ತಮ್ಮವ್ರು ಅಂತ ಬೇರೆ ಕಲ್ತಿಯನ್ನು ನೀನು. ಯಾಕು ಇಲ್ಲ ಕಣ್, ಸುಮ್ನಿರು. ನಾನು ತಮಾಷೆ ಮಾಡ್ದೆ, ನಿನಗೆ ನಗಾಡ್ಸಿ ಬಾಳ ದಿವಸ ಆಯ್ತು ನೋಡು, ಅದಕ್ಕೆ ನಿನಗೆ ರೇಗತಿಸ್ತೆ ಅಷ್ಟೇ, ನೀನೆ ಮಾತಾಡ್ಸಿ ಹಿಂಗೆ. ಸುಮ್ಕಿರು, ನೀನ್ ಏನಂದ್ರು ನನಗೇನ್ ಬೇಜಾರಾಗಲ್ಲ. ಸುಮ್ಕಿರು, ಅದ್ಯಾಕೆ ಹಿಂಗ್ ಬೇಜಾರ್ ಮಾಡ್ತೀಯ. ಒಳಗಡೆ ಐತೆ ಪಾತ್ರೆ ಬೆಳಗ್ಬೇಕಾದ್ರೆ ಬೆಳಗ್ಗೆ ಎಲ್ಲ ತೊಳೆದು ಅಲ್ಲಿ ಶೆಲ್ಫಿನ್ ಕಲ್ ಮೇಲೆ ಇಟ್ಟಿದೀನಿ, ತಗೊಂಬಂದ್ ಕೊಡ್ತೀನಿ ಕಣ್, ಸುಮ್ನಿರು. ಅದಕ್ಕೆ ಹೋಗಿ ಅಮ್ಮಣ್ಣಿ ನೇತ್ರಮ್ಮ, ನನಗೂ ಅರ್ಥ ಆಯ್ತು. ಒಂದ್ ಸ್ವಲ್ಪ ಬಿರಿನೇ ಹೋಗಿ ಹಾಕೊಂಡ್ ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ. ಅತ್ಲಾಗ ಇನ್ನೇನ್ ಮಾಡೋಣ, ತಿಂಡಿ ಹಾಕೊಂಡ್ ಹೋಗಿ ಕೊಡ್ಬೇಕು. ನಿಮ್ಮ ಮಾಮ ಏನಿಲ್ಲ ರೇಗಾಡುತ್ತೆ ಸುಮ್ಕೆ ನನ್ ಮೇಲೆ. ಅದಕ್ಕೆ ಇನ್ನು ಏನ್ ತೋಟದ ಹತ್ರ ಹೋಗಿತ್ತ ಹೋಗಿಲ್ಲ ನಿಮ್ಮ ಮಾಮ ಗೊತ್ತಿಲ್ಲ. ಬೇಗ ಹೋಗ್ಬೇಕು ಕೊಡಮಣಿ, ಬೇಗ. ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಅತ್ಲಾಗಿ ಬ್ಯಾಗ್ ಸಿಗ್ತಾನೆ ಇಲ್ಲ, ಏನ್ ಮಾಡೋದಂತ ಗೊತ್ತಿಲ್ಲ. ಇಲ್ಲ ಬೀರು ಮೇಲೆ ಇಡ್ತಿದ್ದೆ ನಾನು, ಕಟ್ಟಾಕ್ಬಿಟ್ಟು ಧೂಳಾಗ್ಬಾರ್ದು ಅಂತ ಕವರಲ್ಲೆಲ್ಲ ಹಾಕ್ಬಿಟ್ಟು, ಇಲ್ಲ ನಾನು ಕುರ್ಚಿ ಮೇಲೆ ಇಡ್ತಿದ್ದೆ. ಈ ಎರಡು ತವಳು ಇಲ್ವಲ್ಲ, ಎಲ್ಲ ಐತೆ ಅಂತ ನೋಡೋಣ. ಈ ವಜ್ಜಿನೇ ಎಲ್ಲಾರ ಇಟ್ಟೈತೆ ಏನೋ ಗೊತ್ತಿಲ್ಲ. ಎಷ್ಟು ಸಲ ನಮ್ ತಾತನ್ ಕೇಳಿರೋದು ನನ್ಗೆ ಗೊತ್ತಿಲ್ಲ ಅಂತ ಹೇಳುತ್ತೆ, ನಮ್ಮ ಅಮ್ಮ ಕೇಳಿರೋ ಗೊತ್ತಿಲ್ಲ ಅಂತ ಹೇಳುತ್ತೆ. ನಾನು ಎಲ್ಲ ಅಂತ ಹುಡುಕ್ಲಿ ಇವಾಗ ನನ್ ಬ್ಯಾಗ್ನ. ಸೋಮವಾರದಿಂದ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಅಲ್ಲೇ ಸ್ಕೂಲ್ ಶುರು ಆಗ್ಬಿಟ್ಟೈತೆ. ಮೇಷ್ಟ್ರು ಬೈಕಣ್ತಾರೆ ಅಷ್ಟೇ, ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋಣ ಇವಾಗ. ಹೊಸ ಬ್ಯಾಗ್ ತಗೊಂಡ್ಬಂದಿದ್ದು, ಹೊಸ ಬ್ಯಾಗ್ ಅಂದ್ರೆ ಕಾಣ್ದಂಗ ಆಗೈತಲ್ಲ, ಏನ್ ಮಾಡೋಣ. ನಮ್ ತಾತ ಬೇರೆ ಬೈಯುತ್ತ ಇವಾಗ, ನಮ್ ತಾತ ಮುಂದೆ ಹೇಳಿರೆ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ಈ ಅಜ್ಜಿದೇನೆ ಏನೋ ಮಾಡೈತೆ ನಮ್ಮ ಅಜ್ಜಿ, ನನ್ ಕಣ್ಣಿ ಕಾಣ್ದಂಗೆಲ್ಲ ಇಟ್ಟೈತೆ. ನನಗೆ ಅಯ್ಯ ಅನ್ನಿಸ್ಬೇಕಂತಾನೆ ಇಟ್ಟೈತೆ. ಹುಡುಕ್ತೀನಿ ಎಲ್ಲ ಐತಂತ, ನಾನ್ ಬಿಡುಗಿಡಲ್ಲ. ನನ್ಗೆ ಹೊಸ ಬ್ಯಾಗ್ ಬೇಕೇ ಬೇಕು. ಹೊಸ ಬ್ಯಾಗ್ ಒಂದ್ ದಿವಸನು ಸ್ಕೂಲಿಗೆ ತಗೊಂಡ್ ಹೋಗಿಲ್ಲ, ಅಲ್ಲೇ ಕಾಣ್ತಿಲ್ಲ ಅಂದ್ರೆ ನಮ್ಮ ಅಜ್ಜ ಬಿಡುತ್ತಾ, ಬೈಯುತ್ತೆ. ನಾನ್ ಹಠ ಮಾಡ್ಬಿಟ್ಟು ನಮ್ ತಾತ ಪೆನ್ಷನ್ ಹೋದಾಗ ಹಠ ಮಾಡ್ಬಿಟ್ಟು ಬ್ಯಾಗ್ ಕೊಡ್ಸ್ಕೊಂಡ್ ಬಂದಿರೋದು. ಇವಾಗ ಕಾಣ್ತಿಲ್ಲ ಅಂತ ಹೇಳಿದ್ರೆ ತಾತ ಬೈದಂಗಿರುತ್ತ ನನ್ಗೆ. ಪಾಪ ಸುನಿಲ, ಸುನಿಲ ಪಾಪ ಬಾರ್ಲ ಇಲ್ಲಿ. ಒಂದ್ ರೇಟ್ ಹೋಗ್ಬಿಟ್ಟು ಆ ಗಿರೀಶಣ್ಣ ಅಂಗಡಿಗೆ ಹೋಗ್ಬಿಟ್ಟು ಒಂದ್ 10 ರೂಪಾಯಿಂದ ಎಲೆ, ಒಂದ್ 10 ರೂಪಾಯಿಂದ ಅಡಿಕೆ ಇಟ್ಕೊಂಬ, ಬಾರ್ಲ ಇಲ್ಲಿ ಪಾಪ. ಅಲ್ಲಿ ಪಾಪ ಅಲ್ಲಿ ಕೆಲ್ಸದವರೆಲ್ಲ ಬಂದಾರಲ್ಲ ತೋಟದತ್ರ, ಒಂದ್ ಸ್ವಲ್ಪ ತಿಂಡಿ ಗಿಂಡಿ ತಿನ್ಕೊಂಡು ಎಲೆ ಅಡಿಕೆ ಹಾಕೊಂತಾರಂತೆ. ನಿಮ್ಮ ಅಜ್ಜಿ ಹೇಳ್ತು, ಬಾಯ್ಲಿ ಹೋಗ್ಬಿಟ್ಟು ಒಂದ್ 10 ರೂಪಾಯಿಂದ ಎಲೆ, ಒಂದ್ 10 ರೂಪಾಯಿಂದ ಅಡಿಕೆ ತಗೊಂಬ ಬಾರ್ಲ ಪಾಪ, ಅರ್ಜೆಂಟು. ಸುಣ್ಣ ಎಲ್ಲ ಐತೆ, ಎಲೆ ಅಡಿಕೆ ಒಂದ್ ಇಟ್ಕೊಂಬ ಬಾಯ್ಲಿ. ಬೇಕಾದ್ರೆ ನೀನೊಂದ್ 5 ರೂಪಾಯಿಂದ ಕುರ್ಕುರೆ ಪಾಕೆಟ್ ತಗೊಂಬಂದ್ಬಿಡುವಂತೆ. ಬಾಯ್ಲಿ ದುಡ್ಡು ಕೊಡ್ತೀನಿ ಪಾಪ, ಬಾ ಅರ್ಜೆಂಟ್ ಆಗಿ ಹೋಗ್ ಇಸ್ಕೊಂಬ ಬಾರ್ಲ ಪಾಪ, ತಗೊಂಬ. ಪಾಪ ಇಷ್ಟು ಸಲ ಕೂಗಿ ಹೇಳ್ತಿದ್ರು ಯಾಕೆ ಎದಳಂಗೆ ಇಲ್ಲ. ಯಾಕಲ್ಲ ಮಕ ಯಾಕ ಊದಿಸ್ಕೊಂಡು ಅಲ್ಲೇ ಸೊಪ್ಪಗ್ ಮಕ ಮಾಡ್ಕೊಂಡ್ ಕುಂತಿದ್ಯಲ್ಲ, ಯಾಕೆ ಏನಾಯ್ತು? ಯಾರ ಜೊತೆ ಜಗಳ ಮಾಡ್ಕೊಂಡ್ ಬಂದೆ? ಏನಾಯ್ತು ಹೇಳ ಪಾಪ, ಬಾಯ್ ಬಿಟ್ಟು ಹೇಳು, ನನಗ್ ಗೊತ್ತಾಯ್ತು ಇಲ್ಲಿ. ನಿಮ್ ಅಜ್ಜಿ ಬಂದ್ಬಿಟ್ಟು ಇವಾಗ ಅರ್ಜೆಂಟ್ ಮಾಡುತ್ತ, ಇವಾಗ ತಿಂಡಿ ಹಾಕೊಡಿ ಅಮ್ಮಣ್ಣಿ ಅಂತ ಬಿರ್ಬಿರ್ನೆ ಹೇಳು, ಅದೇನಂತ. ಏನ್ ಇಲ್ಕೊಂಡು ಹೋಗು, ನಾನು ಎಲ್ಲ ಹೋಗಲ್ಲ. ನೋಡ ಈ ಹುಡುಗನ್ನ, ಏನಿಲ್ಲ ನೋಡಿ ಮಗ, ತಗದು ಏರಿಕ್ ಬಿಡ್ತೀನಿ. ಅಣ್ಣನ್ನ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ತಾನೆ, ಕೇಳ್ತಿದ್ದೀನಿ ತಾನೆ ನಿನಗೆ. ಏನಾಯ್ತು ಹೇಳ ಪಾಪ ಅಂತ, ಏನ್ ಬಾಯ್ ಬಿಟ್ಟು ಮಾತಾಡಂಗೆ ಇಲ್ಲ ಅಣ್ಣ. ತಗ ನೀನ್ ಏನಾರ ಮಕ ಊದಿಸ್ಕೊಂಡು ಏನಾರ ಕೋಪ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡು ನನಗೇನಾಗ್ಬೇಕಾಯ್ತೆ. 25 ರೂಪಾಯಿ ದುಡ್ಡು ಕೊಡ್ತೀನಿ, ಹೋಗ್ಬಿಟ್ಟು ಎಲೆ ಅಡಿಕೆ ತಗೊಂಡು ನೀನೊಂದ್ 5 ರೂಪಾಯಿ ತಿನ್ಕೊಂಡು ಬಿರ್ನೆ ತಗೊಂಬ ಬಾಯಿಲಿ. ರಪ್ಪನ್ ತಗೊಂಬ ಇಲ್ಲಿ ಅರ್ಜೆಂಟ್ ಆಗಲ್ಲಿ ಪಾಪ. ಕೆಲ್ಸದವರೆಲ್ಲ ಪಾಪ ಹೊಟ್ಟೆ ಹಸ್ಕೊಂಡು ಕೂತ್ಕೊಂಡಿರ್ತಾರೆ, ತಿಂಡಿ ತಗೊಂಡು ಹೋಗ್ಬೇಕು. ನಿಮ್ ಅಜ್ಜಿ ಅರ್ಜೆಂಟ್ ಮಾಡ್ತೈತೆ, ಬಾರ್ಲ ಪಾಪ ಇಲ್ಲಿ. ಹೇಳದ್ ಮಾತ್ ಕೇಳ್ಬೇಕು ಎಲ್ಲ. ಏನು ಹೋಗ್ ಸುಮ್ಕೆ, ನಾನು ಎಲ್ಲೂ ಹೋಗಲ್ಲ. ಮೊದ್ಲೇ ನನ್ ಬ್ಯಾಗ್ ಕಾಣ್ತಿಲ್ಲ, ಹೊಸ ಬ್ಯಾಗ್ ಅಂತ ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ. ಸೋಮವಾರದಿಂದ ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗೋದಕ್ಕೆ ನಾನು ಹೊಸ ಬ್ಯಾಗ್ ತಗೊಂಡ್ಬಂದಿದ್ದು. ಹೊಸ ಬ್ಯಾಗ್ ಎಲ್ಲ ಇಟ್ಬಿಟ್ಟಿದೀರಾ, ಎಲ್ಲಿ ಇಟ್ಟಿದ್ದೀರಾ ಅಂತ ನಾನು ಹೇಳ್ರಿ ನೀವು. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನ್ ಬ್ಯಾಗ್ ಕೊಟ್ರೆ ನಾನು ಏನಿದ್ರು ಕೆಲಸ ಮಾಡ್ತೀನಿ. ನನ್ ಬ್ಯಾಗ್ ಎಲ್ಲ ಐತಿ ಹೇಳು, ಫಸ್ಟ್ ಹುಡುಕ್ ಕೊಡು ಅಷ್ಟೇ. ಅಲ್ಲಿ ನಾನು ಮಗ್ಗಿ ಪುಸ್ತಕ, ನನ್ ಚಿತ್ರದ್ದು, ಮತ್ತೆ ಸ್ಕೆಚ್ ಪೆನ್ನು, ವಾಟರ್ ಪೇಂಟು, ಪೆನ್ನು, ಪೆನ್ಸಿಲ್, ಹೊಸ ಜಾಮಿಟ್ರಿ ಬಾಕ್ಸ್ ಎಲ್ಲ ಇಟ್ಟಿದ್ದೆ. ಗೊತ್ತೇನಮ್ಮ ನಿನ್ಗೆ? ನನ್ ಬ್ಯಾಗೇ ಕಾಣ್ತಿಲ್ಲ. ಏನಾಯ್ತು ಹೇಳಮ್ಮ ಪ್ಲೀಸ್ ಕಣಮ್ಮ. ನೋಡ ನಿನ್ ಬ್ಯಾಗ್ ನನ್ಗೆಲ್ಲ ಪಾಪ ಗೊತ್ತು, ನಿನ್ ರೂಮಲ್ಲಿ ತಾನೆ ನೀನ್ ಇಟ್ಕೊಂಡಿದ್ದವನು. ಎಲ್ಲ ಹೊಸ ಬ್ಯಾಗ್ ತಂದ ತಕ್ಷಣ ಹಳೆ ಬ್ಯಾಗ್ ಅಲ್ಲಿ ಇದ್ದಿದ್ದು ಎಲ್ಲ ತೆಗೆದು ಹೊಸ ಬ್ಯಾಗ್ ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಭದ್ರವಾಗಿ ಜೋಪಾನಾಗಿ ಇಡ್ಬೇಕಣವ ಅಂತ ನೀನು ಧೂಳು ಹಾಕ್ದಲೆ ಕವರಲ್ಲೆಲ್ಲ ಕಟ್ಟಾಕಿ ಎಲ್ಲ ಇಡ್ತಿರಲ್ಲ ಎಲ್ಲ ಕಟ್ಟಿ. ನನ್ಗೆಲ್ಲ ಗೊತ್ತು ಪಾಪ. ನೀನ್ ಅಲ್ಲೇ ಬ್ಯಾಗ್ ತಗೊಂಬಂದು 1 ತಿಂಗಳದ ಮೇಲಾಯ್ತು.
ಇವಾಗ ನನಗ್ ಕೇಳಿರೋ ನಾನು ಎಲ್ಲ ಐತಂತ ಹುಡ್ಕಾನೆ ಹೇಳಪ್ಪ. ಹಾ, ನೀನು ಬ್ಯಾಗ್ ಎಲ್ಲೆಲ್ಲೋ ಇಟ್ಬಿಟ್ಟು ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ಏನ್ಲ ಪಾಪ ಮಾಡೋಣ, ನೀನೇ ಹೇಳು. ಇಲ್ಕಣಮ್ಮ, ಅಮ್ಮ ಎಲ್ಲ ಐತಂತ ನೀನಾದ್ರೂ ಹೇಳಮ್ಮ, ಇಲ್ಲ ಅಜ್ಜಿ ಎಲ್ಲಾರ ಇಟ್ಟಿರ್ಬೇಕು ಅದೇನಮ್ಮ. ಅಮ್ಮ ಅಮ್ಮ ಅಜ್ಜಿಗಾದ್ರೂ ನೀನಾದ್ರೂ ಹೇಳಮ್ಮ, ಎಲ್ಲಿಟ್ಟಿದ್ಯಾ ಆತೆ. ಆ ಹುಡುಗ ಅಳ್ತಾ ಕುಂತಾನೆ, ಬ್ಯಾಗ್ ಬೇಕಂತ ಕೊಡ್ರಿ ಅಂತ ನೀನಾದ್ರೂ ಹೇಳಮ್ಮ. ಈ ವಜ್ಜಿನ ಎಲ್ಲ ಇಟ್ಟಿರ್ಕಣಮ್ಮ, ಈ ವಜ್ಜಿನೇ ಬೇಕು ಬೇಕು ಅಂತಾನೆ ಇಟ್ಟಿರುತ್ತೆ, ನನ್ಗೆ ಅಯ್ಯ ಅನಿಸ್ಬೇಕಂತಾನೆ. ಅಮ್ಮ ಅಮ್ಮ ಪ್ಲೀಸ್ ಕಣಮ್ಮ, ಎಲ್ಲಿಟ್ಟಿದ್ರೆ ಹೇಳಮ್ಮ. ಅಮ್ಮ ಅದ್ರಲ್ಲಿ ಜಾಮಿಟ್ರಿ ಬಾಕ್ಸ್ ಎಲ್ಲ ಐತ್ ಕಣಮ್ಮ, ಮಗ್ಗಿ ಪುಸ್ತಕ ಎಲ್ಲ ಕೊಡಮ್ಮ. ಇಲ್ಲ ಕಣ್ಣ ಪಾಪ, ನನ್ಗಂತೂ ಗೊತ್ತಿಲ್ಲ ಕಣ್ಡೆ ಪಾಪಲೇ. ದೇವ್ರಾಣಿಗ್ಲೂ ಗೊತ್ತಿಲ್ಲ ಕಣಪ್ಪ, ಸುಳ್ಳು ಯಾಕೆ ಹೇಳದ. ನನಗ್ ಗೊತ್ತಿದ್ರೆ ನೀನು ಇಷ್ಟೊಂದು ಅಳ್ತಿದ್ಯಾ, ನಿನ್ಗೆ ನಾನು ಬ್ಯಾಗ್ ಇಲ್ಲೇ ಇದೆ ತಗೊಳ್ಳ ಪಾಪ ಅಂತ ಕೊಟ್ಟು ಬಿಡ್ತಿದ್ದೆ. ನಿನ್ಗೂ ಒಂದ್ ಸ್ವಲ್ಪ ಜ್ಞಾನ ಇರ್ಬೇಕಂತ ಹೇಳ ಪಾಪ. ಹೊಸ ಬ್ಯಾಗ್ ತಗೊಂಬಂದವ್ ನೀನು, ಅದ್ರಲ್ಲೆಲ್ಲ ತೆಗ್ದೆಲ್ಲ ಇಟ್ಟಿರ್ತಿದ್ದೆ ತಾನೇ ನೀನು. ಎಲ್ಲಿಡ್ಬೇಕಂತ ಒಂದ್ ಸ್ವಲ್ಪ ಜ್ಞಾನ ಬೇಡವಾ? ಎಲ್ ಬೇಕಲ್ಲಿ ಬಿಸಾಕ್ಬಿಟ್ರೆ ನೀನು. ನಿಮ್ಮ ಅಜ್ಜಿನೇ ನೀನು ಎಲ್ ಬೇಕಲ್ಲಿ ಬ್ಯಾಗ್ ಬಿಸಾಕಿದ್ದಲ್ಲ, ಅದಕ್ಕೆ ಹುಡ್ಕಾಡ್ಲಿ ಒಂಚೂರು ಬುದ್ಧಿ ಕಲೀಲಿ ಅಂತಾನೆ ಬೇಕು ಬೇಕು ಅಂತ ಎಲ್ಲಾರ ತೆಗ್ದಿಟ್ಟಿರ್ಬೇಕು. ಇನ್ನೇನ್ ಮನೆ ಒಳಗಡೆ ಇರೋದು ಎತ್ಲಾಗ ಹೋಗುತ್ತೆ ಹೇಳು? ಏನ್ ಬೇರೆಯವ್ರು ಬಂದು ಎತ್ಕೊಂಡು ಹೋಗ್ತಾರ? ಏನು ಇಲ್ಲ. ಎಲ್ಲಾರು ಇರ್ಬೇಕು, ನಿಮ್ಮ ಅಜ್ಜಿ ಇಟ್ಟಿರುತ್ತೆ, ನಾನು ಹೇಳಿ ಇಸ್ಕೊಡ್ತೀನಿ. ಇವಾಗ ಹೋಗ್ಬಿಟ್ಟು ನೀನು ತಗ ಎಲೆಡ್ಕೆ ತಗೊಂಬ. ಮೊದ್ಲು ನಿಮ್ಮ ಅಜ್ಜಿ ಬಂದ ತಕ್ಷಣ ನಾನು ಹೇಳ್ತೀನಿ, ಆ ಹುಡ್ಗ ಅಳ್ತಿದ್ದ ಕಣತೆ, ಕೊಡ್ರಿ ಅತ್ಲಾಗ ಬ್ಯಾಗ್ ಎಲ್ಲಿಟ್ಟಿದೆ ಅಂತ ಹೇಳ್ತೀನಿ. ನೀನು ಇನ್ನೊಂದ್ ದಿವಸ ಎಲ್ ಬೇಕಲ್ಲಿ ಬಿಸಾಕಂಗಿಲ್ಲ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ಬ್ಯಾಗು ನಿನಗೆ ಸರಸ್ವತಿ ಅಲ್ವೆಲ್ಲ ಪಾಪ ನಮ್ಗೆ. ನಿನಗೂ ಒಂದ್ ಸ್ವಲ್ಪ ಜ್ಞಾನ ಇರ್ಬೇಕು. ನೀನು ಇವೆಲ್ಲ ಬುದ್ಧಿ ಕಲ್ತಿದ್ರೆ ಇನ್ನು ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದೆ ಕಣ್ ಹೇಳು. ನಿನಗೆ ಒಂದ್ ಸ್ವಲ್ಪ ಕೊಬ್ಬ್ ಬಂದ್ಬಿಟ್ಟೈತೆ, ಜಾಸ್ತಿ ಮಾರ್ಕ್ಸ್ ತೆಗಿತಿದಲ್ಲ, ಅದಕ್ಕೆ ಮೇಸ್ಟ್ರಿಗೆ ಹೇಳ್ತೀನಿ ಒಂದ್ ಸ್ವಲ್ಪ ಜಂಬ ಜಾಸ್ತಿ ಆಗ್ಬಿಟ್ಟೈತೆ, ಇವನಿಗೆ ಬುದ್ಧಿ ಕಲಿಸ್ರಿ ಅಂತ ಹೇಳ್ತೀನಿ ತಡಿ ನಿನಗೆ. ಯಾಕ ನಿನಗೆ ಬರ್ತಾ ಬರ್ತಾ ಬುಕ್ಕಿನ ಮೇಲಾಗ್ಲಿ ಬ್ಯಾಗ್ ಮೇಲಾಗ್ಲಿ ನಿಗಾನೇ ಇಲ್ಲ, ದುರಂಕಾರ ಬಂದ್ಬಿಟ್ಟೈತೆ ನಿನಗೆ, ದುರಂಕಾರ. ಇಲ್ಲ ಕಣಮ್ಮ, ನಾನು ಕರೆಕ್ಟ್ ಆಗಿ ನನ್ನ ರೂಮಲ್ಲೇ ಇಟ್ಕೊಂಡಿದ್ದೆ ಕಣಮ್ಮ. ಈ ವಜ್ಜನೆಲ್ಲ ಬೇಕು ಬೇಕು ಅಂತ ಇಟ್ಟಿರೋದು. ಅಜ್ಜಿ ಬೇಕಾದ್ರೆ ಬಂದ ಕೇಳು ನೀನೇ ಬೇಕಾದ್ರೆ. ಮಣಿ ಪಾಪ ಸರೋಜಮ್ಮ, ಯಾಕೆ ಅಮ್ಮಣಿ, ಯಾಕೆ ಹುಡುಗ ಯಾಕ ಮಕ ಉದಿಸ್ಕೊಂಡ್ ಕುಂತಾನೆ, ಯಾಕ ಅಳ್ತಾ ಕುಂತಾನೆ ಪಾಪ? ಯಾಕಲ್ಲ, ಯಾಕೆ ಏನಾಯ್ತಲ್ಲ ಪಾಪ ಹಿಂಗ್ ಕುಂತಿದ್ಯಾ? ಅಮ್ಮಣಿ ಸರೋಜಮ್ಮ, ಯಾಕಮ್ಮ ಯಾಕ ಒಂಥರ ಮಕ ಮಾಡ್ಕೊಂಡ್ ಕುಂತಾನೆ, ಯಾಕೆ ಏನಾಯ್ತಮ್ಮ? ಏನ್ಲ ಬೇಕಿತ್ತು ಪಾಪ, ಯಾಕ ಆಟ ಮಾಡ್ಕೊಂಡ್ ಕುಂತಿದ್ಯಾ? ಲೇ ಪಾಪ, ನಿಮ್ಮಮ್ಮ ಬೈದ್ ಬಿಡುತ್ ನೋಡು, ಹೇಳಪ್ಪ ಮ್ಯಾಕೆ ಹಿಂಗ್ ಆಟ ಮಾಡ್ಬಾರ್ದು. ಅಲ್ಲಿ ತೋಟದತ್ರ ಎಲ್ಲ ಕೆಲಸ ಮಾಡೋರೆಲ್ಲ ಬಂದರೆ, ಎಲ್ಲ ಅಡಿಕೆ ಎಲ್ಲ ಕೀಳ್ತಿದಾರೆ. ನಿನ್ ತಾತ ಅಲ್ಲೇ ಐತೆ, ಎಲ್ಲ ಫ್ಯಾಕ್ಟ್ರಿಲೆಲ್ಲ ಅಡಿಕೆ ಎಲ್ಲ ಲೋಡ್ ಮಾಡ್ತಿದಾರಂತೆ. ಬಾರ್ಲ ಪಾಪ, ಹೋಗಣ ಬಾರ್ಲ ಪಾಪ, ಎಲ್ಲರಿಗೂ ತಿಂಡಿ ತಗೊಂಡು ಹೋಗಣ ಬಾ. ಅಮ್ಮಣಿ ತಗೊಳಮ್ಮಣಿ, ಈ ಟಿಫನ್ ಕೇರಿ ಈ ಬಾಕ್ಸ್ ಅಲ್ಲಿ ಹಾಕೊಡು, ತಗ ತಿಂಡಿ ಬಾಕ್ಸ್ ಅಲ್ಲಿ ಬೇಗ ತಿಂಡಿ ಹಾಕೊಡು, ಬೇಗ ಹೋಗ್ತೀವಿ ನಾನು ಪಾಪ. ನಿಮ್ಮ ಮಾಮ ಮತ್ತೆ ಏನಿಲ್ಲ ಮತ್ತೆ ರೇಗಾಡುತ್ತೆ, ತಗೊಳಮ್ಮ. ಮಾಡು ಮಾಡು, ಮಾಡೋದೆಲ್ಲ ಮಾಡ್ಬಿಟ್ಟು ಇವ್ ಅಜ್ಜಿ ನನ್ ಬ್ಯಾಗ್ ಕಾಣದಂಗ್ ಮಾಡ್ಬಿಟ್ಟು ಹೆಂಗ್ ಹೇಳ್ತೈತಂತ. ಅದೇ ನಾನು ಪಾಠ ಮಾಡ್ಕೊಂಡ್ ಕುಂತಿರೋದು, ಅಳ್ತಾ ಕುಂತಿರೋದು ನಿನ್ನಿಂದಾನೆ ಕಣಜ್ಜಿ, ನೀನೇ ಇದು ಕಾರಣ ಗೊತ್ತಾ? ಅಲ್ಲ, ಇದೊಳ್ಳೆ ಸವಾಸ ಆಗೋಯ್ತಲ್ಲ ಈ ನನ್ನ ಮಗನಿಂದ ಒಳ್ಳೆ ನನಗೆ. ಅಲ್ವಲ್ಲ ಪಾಪ, ಬೆಳಿಗ್ಗೆಯಿಂದನು ಮಂತವ್ಲು ಇಲ್ಲ ಏನಿಲ್ಲ, ಇವಾಗಿಂದನು ಬಂದಿದ್ದೀನಿ. ನೀನ್ ನೋಡಿದ್ರೆ ಆಟ ಮಾಡ್ಕೊಂಡು ಮಕ ಬುದ್ಧಿಸ್ಕೊಂಡ್ ಕೂತ್ಕೊಂಡ್ಬಿಟ್ಟು ನೀನು ಅಳರಂಗ್ ಮಕ ಮಾಡ್ಕೊಂಡು ನನ್ ಮೇಲೆ ದೂರ್ತಿದ್ಯಲ್ಲ ಪಾಪ. ನಾನೇನ್ ಮಾಡ್ದು ನಿನ್ಗಂತದು? ಯಾಕೆ ಏನಾಯ್ತು ಹೇಳಪ್ಪ ಅಂತದು? ಇಲ್ಲ ಕಣಿ ಹೇಳು. ಮತ್ತೆ ನಂದು ಹೊಸ ಬ್ಯಾಗು ನನ್ನ ರೂಮ್ ಒಳಗೆ ಇಟ್ಟಿದ್ದೆ ತಾನೆ, ನಾನು ಮಂಚದ ಪಕ್ಕದಲ್ಲಿ. ಎಲ್ಲಿಟ್ಟಿದ್ದೆ ಹೇಳು, ಕೊಡು ನನ್ನ ಬ್ಯಾಗು, ಬೇಗ ನನಗೆ ಬೇಕು ಅರ್ಜೆಂಟ್ ಆಗಿ. ಆ ಬ್ಯಾಗ್ ಅಲ್ಲಿ ಎಲ್ಲದನ್ನು ಇಟ್ಟಿದ್ದೀನಿ, ನನ್ನ ಹಳೆ ಬುಕ್ಗಳು, ಎಕ್ಸರ್ಸೈಸು, ಹಂಗೆ ನನ್ನ ಪೆನ್ನು, ಪೆನ್ಸಿಲ್, ಜಾಮಿಟ್ರಿ ಬಾಕ್ಸ್, ಸ್ಕೆಚ್ ಪೆನ್ನು ಎಲ್ಲ ಅದ್ರಲ್ಲೇ ಐತ್ ಕಣಜಿ. ಎಲ್ಲಿಟ್ಟಿದೆ ಕೊಡು ನನಗೆ ಬೇಗ. ನನಗೆ ಅಮ್ಮ ಹಿಂಗ್ ಕೇಳಿದ್ರೆ, ಅಮ್ಮ ನನಗೆ ಗೊತ್ತಿಲ್ಲ ಕಣ್ಲ ಪಾಪ, ಅಜ್ಜಿಗ್ ಗೊತ್ತು ಅಂತ ಹೇಳ್ತು. ನಿನ್ಗೆ ತಾನೇ ಗೊತ್ತಿರುತ್ತೆ, ಅಮ್ಮ ಹಿಂಗ್ ಗೊತ್ತಿಲ್ಲ ಅಂದ್ಮೇಲೆ ನೀನೇ ಎಲ್ಲಾರು ಇಟ್ಟಿರ್ತೀಯ. ಕೊಡು ನನಗ್ ಬೇಗ ಇವಾಗ, ಅಷ್ಟೇ. ಇವಾಗ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಪಾಪ ನನಗ್ ಗೊತ್ತಾಯ್ತ್ಕೊಂಡು ಹೋಗಪ್ಪ ಇವಾಗ. ಮೊದ್ಲು ಅಲ್ಲಿ ನಿಮ್ ತಾತ ಕಾಯ್ಕೊಂಡಿರುತ್ತೆ ತೋಟದತ್ರ. ಅಲ್ಲಿ ಎಲ್ಲ ಕೆಲಸದವರೆಲ್ಲ ಬಂದಿರ್ತಾರೆ, ಅವ್ರಿಗೆ ತಿಂಡಿ ತಗೊಂಡು ಹೋಗ್ಬೇಕು. ನನಗೆ ನಿನ್ನ ಹತ್ರ ಮಾತಾಡ್ಕೊಂಡು ನಿನ್ಕಣ ಅಷ್ಟು ನನಗೆ ಪುರ್ಸೊತ್ತಿಲ್ಲ, ಅರ್ಜೆಂಟ್ ಆಗಿ ಹೋಗ್ಬೇಕು. ಅಮ್ಮಣಿ ಸರದಮ್ಮ ತಗೊಳಮ್ಮ, ಈ ಟಿಫನ್ ಬಾಕ್ಸ್ ಅಲ್ಲಿ ತಿಂಡಿ ತುಂಬಿಕೊಡು ಬೇಗ, ಅರ್ಜೆಂಟ್ ಆಗಿ ಹೋಗೋಣ ಅತ್ಲಾಗಿ. ಅವಂದೇನು ಮಾತಾಡ್ಕೊಂಡು ನಿನ್ ಕಳ್ತೀಯ, ಅವಂದೇನು ಕೇಳ್ತೀಯ ನೀನು? ನೋಡು ನೋಡಿ ವಜ್ಜೆ, ಅಮ್ಮ ನೋಡಮ್ಮ, ಈ ವಜ್ಜಿನ ಕಣಮ್ಮ ಎಲ್ಲ ಇಟ್ಟಿರತ್ ನನ್ನ ಬ್ಯಾಗ್ನ. ಅದೇ ಪ್ಲೀಸ್ ಕಣಜಿ, ನಾನ್ ತಪ್ಪಾಯ್ತು ಕಣಜಿ. ಇನ್ನೊಂದ್ ದಿವಸ ಎಲ್ ಬೇಕಲ್ಲೆಲ್ಲ ಇಡಲ್ಲ ಕಣಜಿ ಬ್ಯಾಗ್ನ, ಕರೆಕ್ಟ್ ಆಗಿ ಜೋಪಾನಾಗಿ. ನಂದು ಓದೋದು ಬರೆಯೋದು ಟೇಬಲ್ ಐತಲ್ಲ, ಆ ಟೇಬಲ್ ಮೇಲೆ ಭದ್ರವಾಗಿ ಇಡ್ತೀನಿ ಕಣಜಿ. ಎಲ್ ಬೇಕಲ್ಲೆಲ್ಲ ಇಡಲ್ಲ ಕಣಜಿ, ಪ್ಲೀಸ್ ಕಣಜಿ. ನನ್ ಬ್ಯಾಗ್ ಎಲ್ಲ ಐತಂತ ಹೇಳಜಿ. ಅದೇ ಸೋಮವಾರದಿಂದ ಸ್ಕೂಲಿಗೆ ಹೋಗ್ಬೇಕು ಕಣಜಿ. ನಾನು ಎಲ್ಲದನ್ನು ಎಲ್ಲ ರೆಡಿ ಮಾಡ್ಕೋಬೇಕು ಕಣಜಿ, ಎಲ್ಲ ಬುಕ್ ಎಲ್ಲ ತೆಗೆದು ಕರೆಕ್ಟ್ ಆಗಿ ಎಲ್ಲ ಇಡ್ಕೋಬೇಕು ಕಣಜಿ. ಪ್ಲೀಸ್ ಕಣಜಿ ಕೊಡಜಿ, ನನ್ ಬ್ಯಾಗ್ ಎಲ್ಲ ಇಟ್ಟಿದೀಯಾ? ಲಕ್ಕಂಡ್ಲ ಅಲ್ಲ ಕಣೋ, ನಿನಗೆ ಆ ಬುಕ್ಕು ಬ್ಯಾಗ್ ಮೇಲೆ ಒಂದ್ ಸ್ವಲ್ಪ ನಿಗಾ ಐತಲ್ಲ ನಿನಗೆ. ಅಬ್ಬಬ್ಬಬ್ಬಬ್ಬ ರಜೆ ಸಿಕ್ತು ಅಂತ ಏನು
ಆ ಬ್ಯಾಗ್ ಕಡೆ ಆಗ್ಲಿ ಆ ಬುಕ್ ಕಡೆ ಆಗ್ಲಿ ಒಂದ್ ದಿವಸನಾದ್ರೂ ಮಕ ಮಾಡಿ ನೋಡಿದ್ದ ನೀನು? ಆ ಎಲ್ಲೈತೆ ಏನು ಎತ್ತ ಅಂತ ಒಂದ್ ದಿವಸನಾದ್ರೂ ತೆಗೆದು ನೋಡ್ದಲ್ಲ ನೀನು? ಬರ್ಕಣದು ಓದ್ಕಣದ, ಆ ಮಗ್ಗಿ ಓದ್ಕಣದು, ಗಟ್ಟು ಹೊಡಿಯೋದ, ಅವೆಲ್ಲ ಏನಾರ ಮಾಡ್ದಲ್ಲ ನೀನು? ಆ ಆಹಾ, ಎಲ್ಲ ತೆಗ್ದ, ಎಲ್ಲ ಇಟ್ಬಿಟ್ಟ, ಎಲ್ಲ ಬಿಸಾಕ್ಬಿಟ್ಟ. ಆಮೇಲೆ ಸ್ಕೂಲ್ ಶುರು ಆದ್ಮೇಲೆ ಇವಾಗ ನೀನು ಹಠ ಮಾಡ್ಕೊಂಡು ಹಿಂಗ್ ಕುಂತಿರೋದು. ಇನ್ನೊಂದ್ ದಿವಸ ಏನು ಮಾಡಲ್ಲ, ಬುಕ್ ಎಲ್ಲ ತೆಗೆದು ಓದ್ತೀನಂತ ಹೇಳಿದ್ರೆ ಮಾತ್ರ ನೋಡು ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ ನೋಡು. ನೋಡ್ದೇನಮ್ಮ, ನೋಡ್ದೇನಮ್ಮ, ಈ ವಜ್ಜಿದೆ ಕಣಮ್ಮ ಕೆಲ್ಸ. ನಾನ್ ಕರೆಕ್ಟ್ ಆಗಿ ಇಟ್ಟಿದ್ದೆ ಕಣಮ್ಮ. ಈ ವಜ್ಜಿನ ತೆಗ್ದೆಲ್ಲ ಇಟ್ಟಿರೋದಂತ ನಾನು ಹೇಳಿರಲ್ವಾ ನಿನ್ಗೆ? ನೋಡು ನೋಡು, ಇವಾಗ ಕೊಡ್ತೀನಂತ ಹೇಳ್ತೈತೆ. ಅದು ಇದು ಜಂಬದ್ ಮಾತಾಡ್ದೆ ಅಂದ್ರೆ ಕೊಡಲ್ಲ ಕಣ್ಣ ನಿನ್ಗೆ. ಏನ್ ಮಾಡಿರೋ ಕೊಡಲ್ಲ, ಹೋಗು. ನಿಮ್ ತಾತ ಬರ್ಲಿ, ನಿಮ್ ತಾತನ ಹತ್ರ ನೀ ಅದೇನ್ ಕೇಳ್ಕೊಂಡ್ಬಿಟ್ಟು ಇಸ್ಕ. ನಾನಂತೂ ಕೊಡಲ್ಲ. ಕಣಜಿ, ಇಲ್ ಕಣಜಿ, ತಪ್ಪ ಆಯ್ತು ಕಣಜಿ. ಅಜ್ಜಿ, ಇನ್ನೊಂದ್ ದಿವಸ ನಿನ್ಗೆ ಏನು ಹೇಳಕ್ ಹೋಗಲ್ಲ ಕಣಜಿ. ನೀನ್ ಹೇಳ್ದಂಗ್ ಮಾತು ಕೇಳ್ತೀನಿ ಕಣಜಿ. ಅಜ್ಜಿ ಅಜ್ಜಿ ಪ್ಲೀಸ್ ಕಣಜಿ, ಎಲ್ಲಿಟ್ಟಿಗೆ ಅಂತ ಹೇಳಜ್ಜಿ. ನಾನು ಹೇಳ್ತೀನಿ. ಇನ್ನ ಸೋಮವಾರದಿಂದ ಅಲ್ವಾ ಸ್ಕೂಲಿಗೆ ಹೋಗೋದು? ಆಮೇಕಿಂದ ಸಂಜೆ ಕಡೆಯಿಂದ ತಕ್ಕೊಡ್ತೀನಿ, ಅಲ್ಲಿ ಬೀರಲ್ಲಿ ಇಟ್ಟಿದ್ದೀನಿ. ನಡಿ ಇವಾಗ ಹೋಗ್ಬಿಟ್ಟು ನಾವು ತೋಟದ ಹತ್ರ ಹೋಗ್ಬಾರ. ನಾವು ಸ್ವಲ್ಪ ತಿಂಡಿ ಎಲ್ಲ ಕೊಟ್ಬಿಟ್ಟು ಅಲ್ಲೇ ಟ್ಯಾಕ್ಟ್ರಿಲೆಲ್ಲ ಇದು ತುಂಬ್ತಿದಾರಂತೆ, ಎಲ್ಲ ಅಡಿಕೆ ಎಲ್ಲ ಕುಯ್ದಾಯ್ತಂತೆ. ಟ್ಯಾಕ್ಟ್ರಿಲಿ ಅಡಿಕೆ ಎಲ್ಲ ಇದ್ ಮಾಡ್ತಿದಾರಂತೆ, ಎಲ್ಲ ತುಂಬ್ತಿದಾರಂತೆ. ಹೋಗ ನಡಿ, ತಿಂಡಿ ತಗೊಂಡು ಬೇಗ ಅರ್ಜೆಂಟ್ ಆಗಿ. ನೋಡು ನಮ್ಮ ಅಜ್ಜಿನ ಅಲ್ಲ, ನನ್ನ ಬ್ಯಾಗೇನೆ ಕಣ್ಣಿಗೆ ಕಾಣದಂಗೆ ಇಟ್ಬಿಟ್ಟಾರಲ್ಲ. ನಾನು ಏನಾಯ್ತಂತ ಅಲ್ಲೇ ಭಯ ಬದ್ಬಿಟ್ಟಿದೆ. ಒಂದೇ ಒಂದ್ ದಿವಸ ನಾನು ಹೊಸ ಬ್ಯಾಗು ನಮ್ ತಾತನ ಹತ್ರ ಹಠ ಮಾಡ್ಬಿಟ್ಟು ಹೊಸ ಬ್ಯಾಗ್ ಕೊಡಿಸ್ಕೊಂಡ್ ಬಂದಿದ್ದು. ಒಂದೇ ಒಂದ್ ದಿವಸಾನು ಸ್ಕೂಲಿಗೆ ತಗೊಂಡು ಹೋಗಿಲ್ಲ, ನಾನು ತಗೊಂಡು ಹೋಗಿಲ್ಲ. ಅಂತದ್ರಲ್ಲಿ ಬ್ಯಾಗೆ ಕಳೆದು ಹೋಯ್ತಲ್ಲ. ಅದ್ರಲ್ಲೆಲ್ಲ ಜಾಮಿಟ್ರಿ ಬಾಕ್ಸು, ನಂದು ಸ್ಕೆಚ್ ಪೆನ್ನು, ಚಿತ್ರ ಬಿಡಿಸೋದ್ ಪೆನ್ನು ಎಲ್ಲಾದ್ರೂ ಇಟ್ಟಿದ್ದೀನಿ, ಮಿಂಚು ಪೆನ್ ಎಲ್ಲ. ಏನಾಯ್ತು ಅಂತ ನಾನಂತೂ ಭಯ ಇದ್ಬಿಟ್ಟಿದ್ದೆ. ನೋಡು ನೋಡು, ನಮ್ಮ ಅಜ್ಜಿ ಕಣ್ಣಿಗೆ ಕಾಣಂಗೆ ಇಟ್ಟೈತಲ್ಲ. ಸದ್ಯ ಹೆಂಗ ಬ್ಯಾಗ್ ಸಿಕ್ತಲ್ಲ, ಅದೇ ಸಾಕು, ಹೆಂಗ ಸುಮ್ನಾಗ್ಬಿಡ್ತೀನಿ. ನಮ್ಮ ಅಜ್ಜಿ ಹತ್ರ ಇನ್ನು ತೆಗೆದು ಬೇರೆ ಕೊಟ್ಟಿಲ್ಲ. ನಮ್ಮ ಅಜ್ಜಿ ಕೊಡೋವರೆಗೂ ಉಪಾಯದಿಂದ ಇಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಇನ್ನು ಅಯ್ಯ ಅಂತೀರಿ, ಏನ್ ಮಾಡೋದು ಮತ್ ನಾನು? ಅದೇ ನಡಿ ಅಜ್ಜಿ, ನೀನ್ ಏನ್ ಹೇಳ್ತೀಯ, ಏನ್ ಕೆಲಸ ಮಾಡ್ಕೊಡು ಅಂತ ಹೇಳ್ತೀವಿ, ಎಲ್ಲ ಕೆಲಸ ನಾನು ಮಾಡ್ಕೊಡ್ತೀನಿ ಕಣಜಿ. ನಡಿಯಜ್ಜಿ ಹೋಗೋಣ, ಇವಾಗ ತೋಟದ ಹತ್ರ ತಾನೇ. ನಡಿಯಜ್ಜಿ ಹೋಗೋಣ, ಒತ್ತಾಯ್ಕೊಂಡು ನಡಿಯಜ್ಜಿ. ನೋಡ, ಇವ್ರು ಮಾತಾಡ್ಕೊಂಡು ನಿಂತಿರೋದು. ನಾನ್ ನೋಡಿರೆ ಅಲ್ಲಿ ಅರ್ಜೆಂಟ್ ಆಗಿ ಪಾಪ ಅಲ್ಲಿ ಅಡಿಕೆ ತುಂಬೋರೆಲ್ಲ ಬಂದಾರೆ. ಅಡಿಕೆ ಕೀಳೋರು ಎಲ್ಲ ಕೂಲಿಯವ್ರಿಗೆಲ್ಲ ಒಂದ್ ಸ್ವಲ್ಪ ತಿಂಡಿ ಮಾಡ್ಕೊಂಬರ್ರಿ ಬೇಗ ಅಂತ ಹೇಳಿ ಹೋಗಿದ್ದೀನಿ. ಎದ್ದೆಡ್ ಕೆಲದಿನಿ ಹೇಳಿ ಹೋಗಿದ್ದೀನಿ, ಅರ್ಜೆಂಟ್ ತಿಂಡಿ ಮಾಡ್ಕೊಂಬಾರೆ ಅಂತ. ಈ ವಜ್ಜಿ ನೋಡಿದ್ರೆ ಇನ್ನು ಇಲ್ಲೇ ಮಾತಾಡ್ಕೊಂಡು ಹರಟೆ ಮಾಡ್ಕೊಂಡು ನಿಂತೈತಲ್ಲ, ಲೆಕ್ಕ ಹಾಕು. ಆ ಪಾಪ ಹುಡುಗಿ ಸರೋದಮ್ಮ ಅಂತೂ ಅದು ಇದು ಕೆಲಸ ಮಾಡ್ತಾಳೆ, ಅವಳು ಕೆಲಸ ಅವಳು ಮಾಡ್ತಿರ್ತಾಳೆ. ಈ ವಜ್ಜಿ ಜ್ಞಾನ ಬೇಡವ ಇವಳಿಗೆ? ಕೆಲಸವ್ರು ಎಷ್ಟೊತ್ತಿಗೆ ಬರ್ತಾರೆ, ಹೇಳೋಗೈತೆ ಬೇಗ ತಿಂಡಿ ತಗೊಂಡೋಗನಂತ. ಏನ್ ಮಾಡೋಣ ಇವಳಿಗೆ? ಅಲ್ಕಣೆ, ಯಾಕೆ ಇಷ್ಟೊಂದ್ ತಡ ಮಾಡ್ಕೊಂಡು? ಅಲ್ಲ, ಎಷ್ಟೊತ್ತಂತ ಕಾಯ ನಾನು? ಈಟೊತ್ತವರೆಗೂ ಕಾದು ಕಾದು ಅತ್ಲಾಗಿ ಪಾಪ ಅವರು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ಎಷ್ಟೊತ್ತಂತ ಹೊಟ್ಟೆ ಹಸ್ಕೊಂಡಿರ್ತಾರೆ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ ಅತ್ಲಾಗಿ, ಹೋಟ್ಲಿಂದ ಕಟ್ಟಿಸ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ ಅತ್ಲಾಗಿ. ನಿನ್ಗೆ ಒಂದೇಟು ಜ್ಞಾನ ಅಂತ ಇಲ್ಲವೇನೆ ನಿನ್ಗೆ? ನಮ್ದಾದ್ರೆ ಹೆಂಗೋ ಹೆಚ್ಚು ಕಮ್ಮಿ ಒಂದ್ ಅರ್ಧ ಗಂಟೆ ಹಿಂದೆ ಮುಂದೆ ಆದ್ರೆ ಹೆಂಗ ನಡೆಯುತ್ತೆ. ಪಾಪ ಕೂಲಿಯರಿಗೆಲ್ಲ ಕರೆಸ್ಬಿಟ್ಟು ನೀನು 11 ಗಂಟೆ 10 ಗಂಟೆಗೆ ತಗೊಂಡು ಹೋಗ್ಬಿಟ್ಟು ತಿಂಡಿ ಕೊಟ್ರೆ ಸರಿ ಆಗುತ್ತೇನೆ? ಅವರು ಎದ್ದಡ್ಕೆಲ್ಲ ಪಾಪ ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾರೆ, ಕೆಲಸ ಮಾಡೋರು ಅದಕ್ಕೂ ಹೊಟ್ಟೆ ಹಸ್ಕೊಂಡಿರ್ತಾರೆ. ಏನಾಗಿದೆ ಏನಮ್ಮ ನಿನ್ಗೂನು ಒಂಚೂರು ಇತ್ತೀಚಿಗೆ ಯಾಕ ಬಲು ಉದಾಸೀನ ಮಾಡೋದ್ ಕಲ್ತ್ಬಿಟ್ಟಿಯಾ ನೀನು? ಏನ್ ಇಲ್ಕೊಂಡ್ ಸುಮ್ನಿರು ನೀನ್. ಬರ್ತಾ ಅದೇ ಹಿಂಗ್ ರೇಗಾಡ್ತೀಯ ನೀನು. ನಾನು ಏನ್ ಮಾಡೋಣ ಹೇಳು? ಆ ತಿಂಡಿ ಬಾಕ್ಸ್ ನ ಮೊನ್ನೆ ಕೋಳಿ ಸಾಂಬಾರೆಲ್ಲ ಹಾಕ್ಕೊಟ್ಟು ಆ ನೇತ್ರಮ್ಮಂಗ್ ಕೊಟ್ಟು ಹೋಗಿದ್ದೆ, ಕೊಟ್ಟು ಕಳ್ಸಿದ್ದು. ಆ ಹುಡುಗಿ ನೋಡಿದ್ರೆ ಅವಳು ಕೊಟ್ಟಿರಲ್ಲ, ಏನಿಲ್ಲ. ಅವಳು ಮಂತವ ಹುಡ್ಕೊಂಡು ಹೋದ್ರೆ ಆ ಹುಡುಗಿ ಮಂತವಳು ಇರಲ್ಲ. ಆಮೇಕಿಂದ ಅವಳು ಬರೋವರ್ಗು ಕಾದು ಇವಾಗ ಇಸ್ಕೊಂಡ್ ಬಂದಿದೀನಿ. ಇವಾಗ ಇನ್ನೇನು ಹೋಗನಂತೆ, ಸುಮ್ಕಿರು. ಅದ್ಯಾಕೆ ಹಿಂಗ ಆಡ್ತೀಯ? ಇನ್ನೇನು ತಿಂಡಿ ಎಲ್ಲ ಮಾಡಾಗೈತೆ. ಈ ತಿಂಡಿ ಬಾಕ್ಸ್ ಅಲ್ಲೆಲ್ಲ ತಿಂಡಿ ತುಂಬ್ಕೊಂಡು ಇನ್ನೇನ್ ಬರೋಣಂತ ಹೊಲ್ಟಿದ್ದು ಅಷ್ಟ್ರಲ್ಲಿ ನೀನ್ ಬಂದೆ ಅಷ್ಟೇ. ಈ ಹುಡುಗನಿಂದ ಅರ್ಧ ನನ್ಗೆ ಅಯ್ಯ ಅನಿಸ್ತಿದ್ದಾನೆ ಇವನು. ಇಟ್ಟದಿಗೆ ಇಲ್ಲ ಅಂದ್ರೆ ಅತ್ಲಾಗಿ ಬಂದೇ ಬಿಡ್ತಿದ್ದೆ, ಅತ್ಲಾಗಿ ಬೇಗನೆ ಅತ್ಲಾಗಿ. ನೀನ್ ಅದ್ಯಾಕೆ ಹಿಂಗ ಆಡ್ತೀಯ? ಸುಮ್ಕಿರು. ಯಾಕೆ ಹಿಂಗ ಆಡ್ತೀಯ ಅಂತ ಹೇಳಿದ್ರೆ? ಅಲ್ಕಣೆ, ನಾನು ಅವಾಗ್ಲೇ ಹೇಳಿದ್ದೆ ತಾನೇ ನಿನಗೆ, ಬೆಳಿಗ್ಗೆ ನೀ ಎದ್ದಡ್ಕೆಲ್ಲ ನೀ ಹೇಳೋದೆ. ನಿನ್ ಕೈಲಿ ಹುಷಾರಿಲ್ಲ ಅಂದ್ರೆ, ಆ ಹುಡುಗಿ ಕೈಲೂ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡ್ರಿ ಅತ್ಲಾಗಿ. ಆ ಗಿರೀಶನ್ ಹೋಟ್ಲಲ್ಲಿ ಒಂದ್ 5-6 ಪ್ಲೇಟ್ ಹೇಳ್ಬಿಡ್ತೀನಿ ಅತ್ಲಾಗಿ. ಇಡ್ಲಿನ, ಚಿತ್ರಾನ್ನನ, ಇಲ್ಲ ಇನ್ನೇನಾರ ಮಾಡಿರ್ತ ಪಲಾವು ಏನಾರ ಮಾಡಿರ್ತಾನ ಅವನು. ಒಂದ್ ಪ್ಲೇಟ್ ಹೇಳ್ಬಿಟ್ರೆ ಅತ್ಲಾಗಿ ಹೊಟ್ಟೆ ತುಂಬ್ಕಣೆಗ ತಿನ್ಬಿಡೋರು ಅತ್ಲಾಗಿ. ನೀನು ಪಾಪ ಕೂಲಿಯವ್ರಿಗೆ ಇನ್ನೇನು ಹೋಟ್ಲದ್ ಹೇಳ್ತೀಯ? ಪಾಪ ಹೊಟ್ಟೆ ತುಂಬಾ ನಾನೇ ಮಾಡ್ಕೊಂಡ್ ಬರ್ತೀನಿ ಮನೇಲೇನೆ. ಮನೆಯಿಂದ ಊಟ ತಿಂಡಿ ಇದ್ರೆ ಪಾಪ ಹೊಟ್ಟೆ ತುಂಬಾ ತಿಂತಾರೆ, ತಗೊಂಡೋಗನಂತೆ ಸುಮ್ಕಿರು ಅಂತ ನೀನ್ ಹೇಳ್ಬಿಟ್ಟು ನೀನು ತಡ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೇನೆ. ನೀನೆ ಲೆಕ್ಕ ಹಾಕು. ನಾನು ಎಷ್ಟೊತ್ತಂತ ಕಾಯನ? ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಾನು ಕಾದು ಅತ್ಲಾಗಿ ತಡೆಯಕ್ಕಾಗ್ದಲೆ ಅತ್ಲ ಪಾಪ ಆ ಹುಡುಗರು ಹೊಟ್ಟೆ ಹಸ್ಕೊಂಡ್ ಕುಂತಿದ್ ನೋಡಕ್ ಆಗ್ದಲೆ ಅತ್ಲಾಗಿ ಓಡ ಬಂದೆ ಅತ್ಲಾಗಿ. ಏನ್ ಮಾಡ್ತಿದ್ದೀರಾ ಅಂತ ನೀವು? ಯಾಕೆ ಹಿಂಗ ಅಯ್ಯ ಅನ್ನಿಸಿದ್ರ ಏನ ಅತ್ಲಾಗ ನನ್ಗೆ?
ಹಾ, ಏನ್ ಕೆಲಸ ಮಾಡೋನು ಬರೀ ನಾನು ಈ ಕಡೆಯಿಂದ ಅತ್ಲಾಗಿ ತೋಟದಿಂದ ಮನೆ, ಮನೆಯಿಂದ ತೋಟ, ಎಷ್ಟಂತ ಓಡಾಡೋನು ನೀನೇ ಹೇಳು. ಏನಿಲ್ ಕಣ್ ನಡಿ ಮಾಮ, ಇನ್ನೇನ್ ಆಯ್ತು. ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡ್ಕೊಂಡೆ ಕುಂತಿದ್ವು ಕಣ ಮಾಮವು. ಇನ್ನೇನ್ ನೀವು ಬಂದಿರಲ್ಲ, ಇನ್ನೇನ್ ನಾವುನು ಇನ್ನೇನ್ ಹಿಂದಾಸಿನ ಬರ್ತಿದ್ವು. ನಡ್ರಿ, ಇನ್ನೇನು ಜಾಸ್ತಿ ಹೊತ್ತೇನ್ ಆಗಿಲ್ವಲ್ಲ ಮಾಮ, ಇನ್ನು 9:45 ಅಷ್ಟೇ. ನಡ್ರಿ ಬರ್ತೀವಿ. ಇನ್ನೇನ್ ನೀವ್ ಅದ್ಯಾಕೆ ಹಿಂಗೆ ರೇಗಾಡ್ತಿದ್ದೀರಾ ಅತ್ತೆ ಮೇಲೆ? ಕಣಮ್ಮ ಆಯ್ತು. ರಪ್ಪನ್ ಬರ್ರಮ್ಮ, ನೀವ್ ಹಿಂಗೆ ಒತ್ ಮಾಡ್ಬೇಡ್ರಿ. ಹಾ, ಎಲಡ್ಕೆ ಹೇಳಿದಲ್ಲ, ಎಲಡ್ಕೆ ತಗೊಂಡಿದಿರ ತಗೊಂಡಿಲ್ವಾ ಇನ್ನು? ಹಾ, ಇಲ್ಕಣ ಸುಮ್ನಿರ ಮಾಮ, ಅತ್ಲಾಗಿ ಈ ಹುಡುಗಂಗ್ ಹೇಳ್ದೆ ನಾನು, ಒಂದ್ 10 ರೂಪಾಯಿಂದ ಎಲಡ್ಕೆ ತಗೊಂಬಾರ ಪಾರ್ಲ ಪಾಪ, ಇಲ್ಲಿ ಆ ಗಿರೀಶ್ ಅಣ್ಣನ ಅಂಗಡಿಗೆ ಹೋಗ್ಬಿಟ್ಟು ಅಂತ ಹೇಳಿರ ಇವನು. ನನ್ ಬ್ಯಾಗ್ ಕಳ್ದೋಗೈತೆ, ಸೋಮವಾರದಿಂದ ಸ್ಕೂಲಿಗೆ ಹೋಗ್ಬೇಕು, ಬ್ಯಾಗ್ ಇಲ್ಲ, ಜಾಮಿಟ್ರಿ ಇಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡು ಈಟೋತ್ತರ್ಗು ಅಯ್ಯ ಜೀವ ಹಿಡ್ಬಿಟ್ಟ ನಮ್ದು. ಆಟ ಮಾಡ್ಕೊಂಡ್ ಕುಂತಿದ್ದ ನೋಡಮ್ಮ, ಏನ್ ಮಾಡೋಣ. ಇಲ್ಲ ಅಳೋದಲ್ಲ ಪಾಪ, ಮೊನ್ನೆ ಇನ್ನೊಂದು ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಹೋಗ್ಬಿಟ್ಟು ನೀನು ಆಟ ಮಾಡ್ಕೊಂಡು ನೀನು ಹೊಸ ಬ್ಯಾಗ್ ಬೇಕಂತ ಕೊಡಿಸ್ಕೊಂಡ್ ಬಂದೆ ಅಲ್ವೆಲ್ಲ, ಏನ್ ಮಾಡ್ದೆ ಹೊಸ ಬ್ಯಾಗ್ನ? ಹಾ, ಏನಾರ ನೀವು ಕಳೆದಿಗಿಳಿದಿದೆ ಅಂತ ಹೇಳಿರೆ ಅಲ್ವದಲ್ಲ. ಸ್ಕೂಲ್ಗೂ ತಗೊಂಡು ಹೋಗಿಲ್ಲ, ಏನಿಲ್ಲ, ನೀನು ಮಂತವಲೆ ಇಟ್ಟಿದ್ಯಾ. ಒಂದೇ ಒಂದ್ ದಿವಸ ನೀನು ಸ್ಕೂಲ್ಗೂ ತಗೊಂಡು ಹೋಗಿಲ್ಲ ಅಂತದ್ರಲ್ಲಿ ಅದೇಂಗ್ಲ ಬ್ಯಾಗ್ ಕಳೆದೋಯ್ತು? ತುಂಬಿರುವ ನೀನು ಅಮ್ಮ ಇಂದು ಅಜ್ಜಿ ಮಾತು ಕೇಳಬೇಡ. ಬ್ಯಾಗು ಕಳೆದೋಗಿಲ್ಲ, ಏನು ಕಳೆದೋಗಿಲ್ಲ ಕಣ್ತತ್ತ. ನಾನು ಭದ್ರವಾಗಿದ್ದೀನಿ, ನನ್ನ ರೂಮಲ್ಲಿ ಇಟ್ಟಿದ್ದೆ. ಇವ ಅಜ್ಜಿನೇನೆ ಬೇಕು ಬೇಕು ಅಂತ ತೆಗೆದ್ಬಿಟ್ಟು ಬೀರಲ್ಲಿ ಇಟ್ಟಾಯ್ತಂತೆ. ನನ್ಗೆ ನಿನ್ನ ಹತ್ರ ಬಯಸ್ಬೇಕಂತ ಹಿಂಗ್ ಮಾಡೈತಿ ಅಜ್ಜಿ ಕಣ್ತತ್ತ. ಸುಮ್ಕಿರು, ಕಳೆದೋಗಿಲ್ಲ ಏನಿಲ್ಲ, ಬೈಬೇಡ ನೀನು. ಪಾಪ ನಿಮ್ಮ ಅಜ್ಜಿ ಬೈತಂತ ಹೇಳಿದ್ರೆ ಸುಮ್ಕೇನು ಬೈತಿಲ್ಲ ಕಣಿ, ಹೇಳು. ನೀನು ಬ್ಯಾಗು ಎಲ್ ಬೇಕಲ್ಲಿ ಇಟ್ಟೋಗ್ಬಿಟ್ರೆ ಆಗುತ್ತಿಲ್ಲ ಪಾಪ. ನಿನ್ಗೂ ಅಂದ್ರೆ ಇಟ್ಟು ಜ್ಞಾನ ಅನ್ನೋದು ಇರ್ಬೇಕು. ಸ್ಕೂಲಿಗೆ ರಜೆ ಕೊಟ್ಟಾರಂತ ನೀನು ತಂದಿದ್ ಹೊಸ ಬ್ಯಾಗ್ನ ನೀನು ಕಣ್ಣಿಗೆ ಕಾಣದಂಗೆ ಎಲ್ ಬೇಕಲ್ಲಿ ನೀನು ಇಟ್ಟೋಗ್ಬಿಟ್ರೆ ಆ ಬುಕ್ಕು ಬ್ಯಾಗ್ ಮೇಲೆ ಓದೋದು ಬರೆಯೋದ್ರ ಮೇಲೆ ಒಂದ್ರಿಟ್ಟು ಜ್ಞಾನ ಅನ್ನೋದು ಐತ ನಿನ್ಗೆ? ಆ ಮಗ್ಗಿ ಪುಸ್ತಕ ಎಲ್ಲ ಮಗ್ಗಿ ಓದ್ಕೊಳೋದು, ಏನೋ ಬರ್ಕೊಳೋದು, ಏನಾರ ಮಾಡೋದು ಅನ್ನೋದು ಜ್ಞಾನ ಐತಲ್ಲ ನಿನ್ಗೆ? ಎಷ್ಟ್ ದಿವಸ ಆಯ್ತು ನೀನ್ ಬ್ಯಾಗ್ ಮುಟ್ಟಿ? ಬುಕ್ ಎಲ್ಲ ತೆಗೆದು ನೋಡಿ ನೀನ್ ಎಷ್ಟ್ ದಿವಸ ಆಯ್ತು? ರಜೆ ಸಿಕ್ಕಿದ್ದು ಊರ್ ಹುಡುಗರು ಕರ್ಕೊಂಡು ಅಲ್ಲಿ ಇಲ್ಲಿ ಆಟ ಆಡಕ್ ಹೊಲ್ಟಿದ್ದು. ಒಂದ್ ದಿವಸನಾದ್ರೂ ನೀನು ಬುಕ್ ತೆಗೆದು ನೋಡಿದ್ಯಾ ನೀನು? ನಡಿ ಒಂದ್ರಿಟ್ಟು. ನಿನ್ಗೆ ಹಂಗಲ್ಲ, ಇಲ್ಲೆಲ್ಲ ಹೇಳಿದ್ರೆ ನೀನು ಮಾತ್ ಕೇಳಲ್ಲ ನೀನು. ನನ್ಗೆ ಮೊದ್ಲೇನೆ ಬಿಸ್ತಲೆಲ್ಲ ತಿರ್ಗಾಡಿ ಸುಸ್ತಾಗಂಗ ಆಗ್ಬಿಟ್ಟೈತೆ. ನಿನ್ಗೆ ಇಲ್ಲಿ ಹೇಳಿದ್ರೆ ಮಾತ್ ಕೇಳಲ್ಲ ಕಣ್, ನಡಿ. ನಿನ್ಗೆ ಮೇಷ್ಟ್ರ ತಾವ್ಲೆ ಬರ್ತೀನಿ. ಹೆಂಗಿದ್ರು ಸೋಮವಾರ ಸ್ಕೂಲಿಗೆ ಹೋಗ್ತಿಯಲ್ಲ, ಬರ್ತೀನಿ ಕಣ್ಣಡಿ. ಒಂದ್ರಿಟ್ಟು ಮೇಷ್ಟ್ರ ತಾವ್ ಬಂದ್ಬಿಟ್ಟು ಹೇಳೇ ಬರ್ಬೇಕು ನಿನ್ಗೆ. ನೀನು ಹಿಂಗೆಲ್ಲ ಮಾತ್ ಕೇಳೋನಲ್ಲ ಅಣ್ಣ, ನೀನು ಬಗ್ಗಲ್ಲ ನೀನು. ಹಂಗೇನಾರು ಮಾಡ್ಗಿಡಿಯ ಮತ್ತೆ ಮೇಷ್ಟ್ರ ಮುಂದೆ ಅಲ್ಲ, ಮತ್ತೆ ನಾನ್ ಅಷ್ಟೇ. ಮತ್ತೆ ನೀನು ಮೇಷ್ಟ್ರ ಮುಂದೆ ಬಂದ್ಬಿಟ್ಟು ಏನಾರ ತಾಳಿಗಿಡಿ ಹೇಳಿದ್ರೆ ತಾತ, ನಾನ್ ಮಾತೆ ಕೇಳಲ್ಲ, ನೀನು ಮಾತಾಡ್ಸಲ್ಲ, ನಾನು ಕೋಪ ಮಾಡ್ಕೊಳ್ತೀನಿ. ಅಜ್ಜಿಗೂ ಅಷ್ಟೇನೆ. ಅದೇ ನೀನೇ ಹೇಳ್ಬಿಡು ತಾತಂಗೆ. ನಿನ್ನಿಂದಾನೆ ಇವೆಲ್ಲ ಆಗಿತ್ ಕಣಜ್ಜಿ. ನನ್ ಬ್ಯಾಗು ಹೆಂಗ ನಾನು ಎಲ್ಲಾರ ಇಟ್ಕೊಳ್ತಿದ್ದೆ, ನೀನ್ ತೆಗೆದ್ಬಿಟ್ಟು ಯಾರಿಗ್ ಕಾಣದಂಗೆ ಇಟ್ಬಿಟ್ಟು ನೋಡಿ ಇವಾಗ ತಾತ ಬೈತೈತೆ. ಮೇಷ್ಟ್ರ ಬಂದ್ಬಿಟ್ಟು ಚಾಡಿ ಹೇಳ್ತೀನಿ ಅಂತ ಹೇಳ್ತೈತೆ ಅಷ್ಟೇ ಕಣಜ್ಜಿ. ಏನಾದ್ರು ತಾತ ಬಂದ್ರೆ ಬಿಡ್ಲ ಪಾಪ, ಅದ್ಯಾಕೆ ಹಿಂಗಾಡ್ತೀಯ? ಸುಮ್ಕಿರು ಸಾಕಿನ್ನು. ನಡಿ ಇದಕ್ ಹೋಗ, ನಡಿ ತೋಟದತ್ರ ಹೋಗೋಣ. ನಿಮ್ ತಾತ ಕೋಪ ಮಾಡ್ಕೊಂತೈತ್ ನೋಡಿಲಿ ಅಲ್ಲಿ. ಪಾಪ ಕೂಲಿಯವರೆಲ್ಲ ಬಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡಿದ್ದಾರೆ ಪಾಪ, ಕೆಲಸ ಮಾಡೋರು. ನಾವಿಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ನಡಿ ನೀನು ಹೋಗ, ನಡಿ ಗೊತ್ತಾಯ್ತು. ನೀನು ಎಲಡ್ಕೆ ತಗೊಂಡ್ಬರ್ತೀಯ ಇಲ್ಲ ನಿಮ್ ತಾತನೇ ತಗೊಂಡೋಗುತ್ತಾ? ಕಣೆ, ನೀವು ಎಲಡ್ಕೆ ಗಿಲ್ಲಡ್ಕೆ ಏನು ತಗೊಂಡ್ಬರ್ಬೇಡ್ರಿ. ನಾನು ಹೋಗ್ಬಿಟ್ಟು ಇಲ್ಲಾಸನೆ ಹೆಂಗಿದ್ರು ಇಲ್ಲಾಸನೆ ಹೋಗ್ಬೇಕಲ್ಲ, ಇನ್ನೇನ್ ತೋಡ್ತಾವ. ನಾನು ಅಂಗಡಿಯಿಂದ ತಗೊಂಡ್ ಬರ್ತೀನಿ. ನೀವು ತಿರ್ಗಾ ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಂಟೆ ನಿಂತ್ಕೊಳ್ಳೋದು ಬೇಡ, ಏನು ಬೇಡ. ನಿಮ್ ಕೆಲಸ ಮುಗಿಸ್ಕೊಂಡು ತಿಂಡಿ ಗಿಂಡಿ ಹಾಕೊಂಡು ಬಾಕ್ಸ್ ಅಲ್ಲಿ ಹಂಗೆ ಒಂದ್ ಸ್ವಲ್ಪ ಮಜ್ಜಿಗೆ ಐತ, ಮೊಸರುನು ತಗೊಂಡ್ ಬರ್ರಿ, ಸರಿನಾ? ಮಜ್ಜಿಗೆನೇ ತಗೊಂಡು ತಿಂಡಿ ಗಿಂಡಿ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ ತಿಂಡಿ ಹಾಕೊಂಡ್ ಬರ್ರಿ ಪಾಪ. ಆ ಹುಡುಗರು ತಿಂತಾರೆ, ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಹಾಕೊಂಡು ತಗೊಂಡ್ ಬರ್ರಿ ಬೇಗ. ನಾನು ಅಷ್ಟ್ರಲ್ಲಿ ಎರಡ್ಕೆ ತಗೊಂಡ್ ಬರ್ತೀನಿ, ಅಲ್ಲಿ ಇರ್ತೀನಿ ತೋಟದತ್ರ. ಏ ಪಾಪ, ಸಾಕ್ ಎದಳ, ಇನ್ನು ಸಾಕ್ ಮಕ ಊದಿಸ್ಕೊಂಡ್ ಕುಂತಿದ್ದು ಸಾಕ್, ನಡಿ. ಇನ್ನೇನ್ ನಾನ್ ಸ್ಕೂಲ್ ಹತ್ರನು ಬರಲ್ಲ, ಏನಿಲ್ಲ. ನಿನ್ ಮೇಷ್ಟ್ರ ಮುಂದೆ ಚಾಡಿ ಹೇಳಲ್ಲ, ಏನೋ ಬಾಯಿ ಮಾತಿಗೆ ಹಂಗೆ ಹೇಳಿದ್ದು ಅಷ್ಟೇ. ತಿರ್ಗಾ ಏನಾದ್ರು ಹಿಂಗೆ ಏನಾದ್ರು ಅವತಾರಗಳು ಮಾಡಿದೆ ಅಂದ್ರೆ ಮಾತ್ರ ನಾನಂತೂ ಮೇಷ್ಟ್ರ ತಾವ್ ಬಂದ್ಬಿಟ್ಟು ಹೇಳ್ತೀನಿ ನಿನ್ ಮೇಲೆ. ನಡಿ ಇವಾಗ ಸಾಕು, ಇನ್ನು ಮಕ ಊದಿಸ್ಕೊಂಡು ಕುತ್ಕೋಬೇಡ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು. ನಡಿ ಬಾ ಬೇಗ ತೋಟದತ್ರ ಹೋಗೋಣ, ನಿಮ್ ಅಜ್ಜಿ ಜೊತೆ ಬಾರವು. ಏ ಪಾಪ ಲೇ ಗಿರೀಶಣ್ಣ, ಈ ಹುಡುಗ ಎತ್ಲೋದ್ನು ಏನಪ್ಪ ಲೇ? ಇಲ್ವೆಲ್ಲ ಯಾರು ಅಂಗಡಿಲಿ? ಯಾಕಜು ಹಿಂಗ್ ಕೂಕೊಂಡ್ತಿದೀವು? ಯಾಕೆ ಏನಾಯ್ತಜು? ಏನಿಲ್ಲ ಕಣ್ಲ ಪಾಪ, ಎತ್ಲಾಗ ಹೋಗಿದಲ್ಲ ಎಲ್ಲ ಒಂದ್ ಕ್ಷಣನು ನೀನು ಅಂಗಡಿ ಮಂತ ಬಂದ್ ಕೂತ್ಕೊಂಡಲ್ವಲ್ಲ ಪಾಪ. ನೀನು ಯಾವಾಗ ಬಂದ್ರು ನಿಂದ ಇದೇ ಆಯ್ತು ಕಣ್ಲ, ನಿಂದ ಇದೇ ಗೋಳ ಆಯ್ತು. ಇಲ್ಲ ಹೋಗಿದ್ದೆ ಹೇಳಜ. ಏನ್ ಮಾಡೋಣ, ನನಗೂ ಬೆಳಿಗ್ಗೆಯಿಂದ ಕುಂತು ಬೇಜಾರಾಗ್ತಿತ್ತು. ಇವಾಗ ಬೆಳಿಗ್ಗೆಲ್ಲ ಗಿರಾಕಿಗಳು ಇದ್ರಲ್ಲ, ಇವಾಗ ಒಂದ್ ಕ್ಷಣ ಗಿರಾಕಿಗಳೆಲ್ಲ ಕಡಿಮೆ ಆದ್ರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಮಂತ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಏನೋ ಒಂದ್ ಕೆಲ್ಸ ಇತ್ತು, ಹೋಗಿ ಮಾಡ್ಕೊಂಡ್ ಬಂದೆ ಕಣ ಅಜ.
ಯಾಕೆ ಹೇಳು ಇವಾಗ? ಆ ಏನ್ ಬೇಕಿತ್ತು ನಿನ್ಗೆ? ಏನ್ ಕೊಡ್ಲಿ? ಏನ್ ಟೀ ಕೊಡ್ಲಾ, ಕಾಫಿ ಕೊಡ್ಲಾ, ಏನ್ ಬೇಕಿತ್ತು ಹೇಳು? ಟೀನು ಬೇಡ, ಕಾಫಿನೂ ಬೇಡ, ಏನು ಬೇಡ ಕಣ್ಲ ಪಾಪ. ಒಂದ್ 10 ರೂಪಾಯಿಂದ ಎಲೆ, ಒಂದ್ 10 ರೂಪಾಯಿಂದ ಅಡಿಕೆ ಕೊಡ್ಲ ಪಾಪ. ಬೇಗ ಬಂದ್ ಸ್ವಲ್ಪ ಅರ್ಜೆಂಟ್ ಆಗಿ ತಗೊಂಡ್ ಹೋಗ್ಬೇಕು ನನ್ಗೆ. ಈಗ ಮಾತಾಡ್ಸೋ ಅಷ್ಟು ಟೀ ಕಾಫಿ ಕುಡ್ಕೊಂಡು ಕುತ್ಕೊಂಡು ಮಾತಾಡೋ ಅಷ್ಟು ಪುರ್ಸೊತ್ತಿಲ್ಲ ಇವಾಗ. ಅರ್ಜೆಂಟ್ ಅಲ್ಲಿ ಕೆಲಸ ಐತೆ. ಕೂಲಿಯರೆಲ್ಲ ಬಂದಾರೆ, ಅಲ್ಲಿ ತೋಟದ ಹತ್ರ ಕಾಯ್ಕೊಂಡಿದ್ದಾರೆ ಪಾಪ. ಬಿರ್ಬಿರ್ನ ಕೊಡಪ್ಪ, ಎಲೆಡ್ಕೆ ಕೊಡು ಒಂದ್ 10 ರೂಪಾಯಿಂದು. ಇಲ್ಲ 20 ರೂಪಾಯಿದೆ ಕೊಟ್ಬಿಡು ಪಾಪ. ತಿನ್ಲಿ, ಏನು ಆಗಲ್ಲ, ಎಲೆಡ್ಕೆ ಹಾಕೊಂತಾರೆ. ತಗೊಂಬ ಇಲ್ಲಿ. ಉಳಿದ್ರೆ ಬೇಕಾದ್ರೆ ನಮ್ಮ ಅಜ್ಜಿನೂ ಎಲೆಡ್ಕೆ ಹಾಕೊಳ್ಳುತ್ತೆ. ಬಿರ್ನೆ ಕೊಡಪ್ಪ ಒಂದ್ 20 ರೂಪಾಯಿಂದು. ಇಲ್ಲ ಒಂದ್ 50 ರೂಪಾಯಿಂದ ಕೊಟ್ಬಿಡು, ಎಲೆಡ್ಕೆ ಎರಡು ಸೇರಿ. ಹೌದೇನಜ್ಜ? ಅಲ್ಲ ಕಣಜ್ಜೋ, ಎಲೆ ಖಾಲಿ ಆಗ್ಬಿಟ್ಟೈತಲ್ಲಜ್ಜ. ಅಡಿಕೆ ಐತೆ, ಎಲೆ ಖಾಲಿ ಆಗ್ಬಿಟ್ಟೈತೆ. ನಾನು ಎಲೆ ಬೇರೆ ಜಾಸ್ತಿ ದಿವಸ ಇದ್ರೆ ಇದಾಗಂಗ್ ಆಗ್ಬಿಡುತ್ತು, ಒಂಥರ ಕೊಳ್ತೋಗಂಗ್ ಆಗ್ಬಿಡುತ್ತೆ, ಇಲ್ಲ ಒಣಗೋಗಂಗ್ ಆಗ್ಬಿಡುತ್ತಲ್ಲ. ಹಂಗಾಗಿ ನಾನು ಜಾಸ್ತಿ ಎಲೆನ ತಗೊಂಬರಲ್ಲ. ಒಂದೊಂದು ಎರಡೆರಡು ಉಣ್ಗಟ್ಟು ತಗೊಂಬರ್ತೀನಿ ಅಷ್ಟೇ. ಇವತ್ತು ಮಧ್ಯಾಹ್ನದಿಂದ ಬೇರೆ ಹೋಗ್ತೀನಿ ಸಾಮಾನುಗಳು ಐಟಮ್ ಎಲ್ಲ ಹಾಕ್ಸೋದಕ್ಕೆ. ಹಂಗಾಗಿ ಇವತ್ತು ತಗೊಂಬರ್ತೀನಿ ಕಣ್ರಂಗಜ್ಜ, ಖಾಲಿ ಆಗ್ಬಿಟ್ಟೈತೆ ಎಲೆ. ನೀನು ಮಾನಕ ಹೋಗತ್ತಾಗಿ. ಲೇ, ನಿನ್ನ ಹತ್ರ ಯಾವಾಗ ಬಂದ್ರು ನಿನಗೆ ಇದೇ ಗೋಳ ಆಯ್ತು ಕಣ್ಲ ಪಾಪ ಗಿರೀಶಪ್ಪ. ಒಂದಿದ್ರೆ ಒಂದಿರಲ್ ಕಣ್ಲೆ ನಿನ್ ಅಂಗಡಿಲಿ. ಹಿಂಗ್ ಮಾಡಿದ್ರೆ ನಾವು ನಿನ್ ಅಂಗಡಿಗೆ ಬರೋಕ್ ಬೇಜಾರಾಗುತ್ತೆ ಕಣ್ ಹೇಳು. ನಾನು ಅರ್ಜೆಂಟ್ ಅಲ್ಲಿ ಪಾಪ ಎಲೆಡ್ಕೆ ತಗೊಂಡ್ ಹೋಗೋಣಂತ ನಾನು ಏನೋ ನಮ್ಮ ಹುಡುಗನ ಅಂಗಡಿ ಅಂತ ನಾನು ಓಡ್ ಬಂದ್ರೆ ನಿನ್ಗೆ ನೀನು ಇಲ್ಲ ಅಂತ ಹೇಳ್ತಿದ್ಯಲ್ಲ ಪಾಪ. ನೋಡ, ಒಂದ್ 5 ರೂಪಾಯಿಂದ 10 ರೂಪಾಯಿಂದ ಇದ್ರೆ ಕೊಡೋ ಸಾಕು ಇವಾಗ ಸದ್ಯಕ್ಕಿಗೆ. ಇಲ್ಲ ಕಣ್ರಂಗಜ್ಜ, ನಿನ್ ಮುಂದೆ ಸುಳ್ಳು ಯಾಕೆ ಹೇಳಕ್ ಹೋಗೋಣ? ನಿನ್ ಮುಂದೆ ಯಾಕಪ್ಪ ಸುಳ್ಳು ಕೇಳೋಣ? 5 ರೂಪಾಯಿಂದ ಇದ್ರೆ 5 ರೂಪಾಯಿಂದ ಕೊಡ್ತಿದ್ದೆ, ಅದಕ್ಕೇನಂತೆ? ನಿನಗ್ ಕೊಡೋದಕ್ಕೆ ಏನ್ ರಂಗಜ್ಜ ನಿನ್ಗೆ? ಇಲ್ಲ ಕಣ್ರಂಗಜ್ಜ, ನಿಜವಾಗ್ಲು ಸುಳ್ಳು ಯಾಕೆ ಹೇಳಕ್ ಹೋಗೋಣ? ಇಲ್ಲ ಇಲ್ಲ. ಸರಿ ಕಣ, ಆಯ್ತು ಬಿಡಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ಯಾವಾಗ್ಲೂ ಇದೇ ಗೋಳ ಆಯ್ತತ್ಲಾಗಿ. ಅವ್ನು ಇವಂದಾರ ಅಂಗಡಿಗೆ ಹೋಗ್ತೀನಿ ಅತ್ಲಾಗಿ. ಇನ್ನೇನ್ ಮಾಡೋಣ, ಚಂದ್ರಪ್ಪರ ಅಂಗಡಿಗೆ. ನೀನು ಒಂದ್ ಐಟಮ್ ಇದ್ರೆ ಒಂದ್ ಐಟಮ್ ಇರಲ್ವಲ್ಲ ನಿನ್ನ ಅಂಗಡಿಲಿ, ಅದೇ ಬೇಜಾರಾಗದ್ ನನಗೆ. ನೋಡ್ದೇನೋ ಇವತ್ತು ದಿನ ಮಾತಾಡೋದು. ಅಲ್ಲ ಕಣ್ರಂಗಜ್ಜ, ಇನ್ನೇನಿಲ್ಲ ನಮ್ಮ ಅಂಗಡಿಲಿ. ಇನ್ ಯಾವತ್ತು ವಾಪಸ್ ಹೋಗಿದ್ಯಾ? ಏನು ಇಲ್ಲ ಅಂತ. ಓಹೋ, ಎಲೆ ಒಂದಿಲ್ಲ ಕಣ್ರಂಗಜ್ಜ ಅಂತ ಹೇಳ್ತಿದ್ನಿ. ಈಗಳ ಜವು ಜಾಸ್ತಿ ಎಲೆ ತಗೊಂಬಂದ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಕಣ್ರಂಗಜ್ಜ. ನಿನ್ಗೆ ಹೇಳೋದು ಅರ್ಥ ಆಗಲ್ವಾ? ಕೊಳತೋಗ್ಬಿಡುತ್ತೆ ಕಣ್ರಂಗಜ್ಜ. ಇಲ್ಲ ಅಂದ್ರೆ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಲೆ ಜಾಸ್ತಿ ತಗೊಂಬರಕ್ ಹೋಗಲ್ಲ. ಎಷ್ಟಕ್ ಬೇಕೋ ಅಷ್ಟು ತಗೊಂಡ್ ಬರ್ತೀನಿ ಅಷ್ಟೇನೆ. ಇವಾಗಿಂದನು ಇತ್ಕಂಡ್ರಂಗಜ್ಜ. ಒಂದ್ 20 ರೂಪಾಯಿಂದ ಇತ್ತು. ಬಂದ್ಬಿಟ್ಟು ಅವ್ನು ಇವನ್ ತಗೊಂಡು ಹೋಗ್ಬಿಟ್ಟ. ಯಾರು ನಿಂಗಣ್ಣ ಇದ್ನಲ್ಲ, ನಿಂಗಣ್ಣ ಬಂದ್ಬಿಟ್ಟು ತಗೊಂಡು ಹೋದ. ಅದಕ್ಕೆ ಇನ್ನೇನ್ ಮಾಡಕ್ಕಾಗುತ್ತೆ? ಇನ್ನೇನು ಮಧ್ಯಾಹ್ನದಿಂದ ಸಾಮಾನ್ ತಗೊಂಬರಕ್ ಹೋಗ್ತೀನಲ್ಲ, ತಗೊಂಬಂದ್ರೆ ಆಗುತ್ತಂತ ಸುಮ್ನಿದ್ದೆ. ಅಷ್ಟರಲ್ಲಿ ಇವಾಗ ನೀನು ಬಂದೆ ಅಷ್ಟೇ. ಒಂದ್ 10 ನಿಮಿಷ ಮುಂಚೆ ಬಂದಿದ್ರೆ ನಿನ್ಗೆ ಸಿಕ್ಬಿಡೋದ್ ಕಣ್ರಂಗಜ್ಜ. ಸರಿ ಕಣ, ಆಯ್ತು ಬಿಡಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ. ನಿನ್ಗೇನು ಅನುಕೂಲ ಆಗುತ್ತೋ ಹಂಗ್ ತಗೊಂಬರ್ತೀಯ, ಇಟ್ಕೊಂತೀಯ. ಇವಾಗ ನಾವುನು ಏನು ಮಾತಾಡಕ್ಕಾಗಲ್ಲ, ಏನಿಲ್ಲ. ಬರ್ತೀನಿ ಕಣಪ್ಪ, ಆಯ್ತು, ಒತ್ತಾಯ್ತು ನನ್ಗೆ. ನಮ್ ಗೌಡ್ರು ಬಂದ್ ನಿಂತಾರೆ. ಗೌಡ್ರೆ, ಇದು ಯಾವಾಗ್ರಿ ಬಂದ್ರಿ ಗೌಡ್ರೆ ನೀವು? ಅಲ್ಲೇ ಗೊತ್ತೇ ಇಲ್ಲ, ನೀವು ಬಂದಿದ್ದೆ ಯಾವಾಗ ಬಂದ್ರಿ ಅಂತ ಗೊತ್ತಿಲ್ಲ. ನಾವ್ ಮಾತಾಡ್ಕೊಂಡ್ ನಿಂತಿದೀವಿ. ಅಲ್ಲ ಕಣ್ರಿ ಗೌಡ್ರೆ, ಒಂದ್ ಮಾತಾಡ್ಸೋದು ಅಲ್ವೇನ್ರಿ ಗೌಡ್ರೆ? ಸುಮ್ನೆ ಹಿಂದ್ ಬಂದ್ಬಿಟ್ಟು ಈಗ ನಿಂತಿದಿರಲ್ಲ ನೀವು, ಲೆಕ್ಕ ಹಾಕ್ರಿ. ನಿಲ್ಕಣವ್ರಂಗಪ್ಪ, ನಾನು ಇವಾಗಿನೂ ಬಂದೆ. ನೀನು ಗಿರೀಶನ ಹತ್ರ ಏನೇನೋ ಜೋರಾಗೇನೋ ಮಾತಾಡ್ತಿದ್ದಲ್ಲ ಅರ್ಜೆಂಟ್ ಅಲ್ಲಿ. ಅದಕ್ಕತ್ಲಾಗಿ ಏನು ಮಾತಾಡ್ಲಿಲ್ಲ. ಅದೇನ್ ತಗೊಂಡ್ತಂತ ತಗೊಳ್ಳಿ ಅಂತ ನಾನು ಸುಮ್ನಾದೆ. ಅಲ್ವಲ್ಲ ರಂಗಪ್ಪ? ಏನು ತಗೊಂಡು ಏನು ಎಲೆಡ್ಕೆ ಎಲ್ಲ ಜೋರಾಗಿ ತಗೊಂಡು ಹೋಗ್ತಿದ್ಯಾ? ಏನ್ ಸಮಾಚಾರ? ತೋಟದಲ್ಲೇನಾದ್ರು ಕೆಲಸ ಮಾಡಿಸ್ತಿದ್ಯಾ ಏನಪ್ಪ? ಅರ್ಜೆಂಟಲ್ಲಿ ಹೋಗ್ತಿದೀವು ಕಣ್ರಿ ಗೌಡ್ರೆ. ಕೆಲಸ ಮಾಡಿಸ್ತಿದೀನಿ ತೋಟದಲ್ಲಿ. ಅದೇ ಅಡಿಕೆ ಕೀಳಿಸ್ತಿದೀನಿ ಕಣ್ರಿ ಗೌಡ್ರೆ. ಅಡಿಕೆ ಎಲ್ಲ ಕಿತ್ತಾಗೈತೆ. ಅಡಿಕೆ ಎಲ್ಲ ಕಿತ್ತಾಗೈತೆ. ಇನ್ನೇನು ಟ್ಯಾಕ್ಟ್ರಿಲೆಲ್ಲ ಲೋಡ್ ಮಾಡಿಸ್ತಿದೀನಿ. ಟ್ಯಾಕ್ಟ್ರಿ ನಮ್ದೇ, ಕುಮಾರಣ್ಣ ಟ್ಯಾಕ್ಟ್ರಿ ತಗೊಂಡ್ ಹೋಗ್ಬಿಟ್ಟು ಲೋಡ್ ಮಾಡಿಸ್ತಿದೀನಿ. ಒಂದ್ ಸ್ವಲ್ಪ ತ್ಯಾವ ಎಲ್ಲ ಹಾರ್ಕೊಂಡೈತೆ. ಟ್ಯಾಕ್ಟ್ರಿ ಎಲ್ಲ ಹೋಗ್ತೈತೆ ಆಗ ಸದ್ಯ. ಅದಕ್ಕೋಸ್ಕರ ಲೋಡ್ ಮಾಡಿಸ್ತಿದೀನಿ. ಆರಾಮಾಗಿ ತಗೊಂಡ್ಬರ್ಬೋದು. ಅದಕ್ಕೋಸ್ಕರ ತಿಂಡಿ ಗಿಂಡಿ ಏನು ತಗೊಂಡ್ ಹೋಗಿರಲ್ಲ. ನಮ್ಮ ಅಜ್ಜಿ ತಿಂಡಿ ತಗೊಂಡ್ ಹೋಗ್ತೈತೆ. ಎಲೆಡ್ಕೆ ಖಾಲಿ ಆಗಿತ್ತು ಪಾಪ. ಅದಕ್ಕೆ ಎಲೆಡ್ಕೆ ತಗೊಂಡ್ ಹೋಗೋಣ ಅಂತ ಬಂದ್ರೆ ಇವನು ನಮ್ ಗಿರೀಶಂದು ಅಂಗಡಿಲಿ ಎಲೆಡ್ಕೆನೆ ಇಲ್ಲ ಕಣ್ರಿ ಗೌಡ್ರೆ. ಅದಕ್ಕೆ ಇನ್ನೇನ್ ಮಾಡಕ್ಕಾಗುತ್ತೆ? ಸದ್ಯ ತಿಂಡಿನೇ ತಿನ್ಲಿ ಹೊಟ್ಟೆ ತುಂಬಾ ಅಂತ ಹೋಗ್ತಿದೀನಿ ಅರ್ಜೆಂಟ್ ಆಗಿ. ಕೆಲ್ಸ ಆಯ್ತು ಕಣ್ರಿ ಗೌಡ್ರೆ, ಏನ್ ಮಾಡೋಣ? ಎಲ್ಲ ರಂಗಪ್ಪ, ಎಲ್ಲ ಒಂದ್ ನಿಮಿಷನೂ ಇರಲ್ವಲ್ಲ ನೀನು. ದಿಸಕ್ಕೊಂದೊಂದ್ ಕೆಲ್ಸಗಳು ಮಾಡಿಸ್ತಾನೆ ಇರ್ತೀಯಲ್ಲ. ಆ ಜಿಂಕೆ ಮರಿ ಓಡಾಡಂಗ್ ಓಡಾಡಿ ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗಿ ಓಡಾಡಿ ಅದು ಇದು ಕೆಲಸ ಮಾಡಿಸ್ತಾನೆ ಇರ್ತೀಯ ಕಣಪ್ಪ ನೀನು. ಬಲು ಇದು ಕಣಪ್ಪ ನೀನು, ಒಂಥರ ಸ್ಟ್ರಾಂಗ್ ಮನುಷ್ಯ ನೀನು. ನಮ್ಮಂಗೆ ನೀನು ಕಾಲ ಕಳಿಯ ಮನುಷ್ಯನೇ ಅಲ್ವದಲ್ಲ ರಂಗಪ್ಪ ನೀನು. ಅದು ಇದು ಮಾಡ್ತಾನೆ ಇರ್ತೀಯ. ನೆನ್ನೆ ಏನೋ ಬಾಳೆ ಗುಂಡಿ ಎಲ್ಲ ತಗಸ್ಬಿಟ್ಟು ನೆನ್ನೆ ಬಾಳೆ ಸಸಿ ಎಲ್ಲ ಹಾಕ್ಬಿಟ್ಟಂತೆ, ಗೊಬ್ಬರ ಗಿಬ್ರ ಎಲ್ಲ ಹಾಕ್ಸ್ಬಿಟ್ಟು ಏನೇನೋ ಮಾಡ್ತಾನೆ ಇರ್ತೀಯಲ್ಲ ರಂಗಪ್ಪ. ಸುಮ್ನಂತಿರಲ್ಲ ನೀನು. ಕಣ್ರಿ ಗೌಡ್ರೆ, ಏನ್ ಮಾಡನಿ ಹೇಳ್ರಿ ಗೌಡ್ರೆ? ಏನಾದ್ರು ಒಂದ್ ಮಾಡ್ತಿರ್ಬೇಕಲ್ರಿ ಹೇಳ್ರಿ ಗೌಡ್ರೆ. ನನಗೆ ಮೊದ್ಲಿಂದಾನು ಅಷ್ಟೇನೇನೆ, ನನ್ನ ಬುದ್ಧಿ ನೋಡಿದಿರಲ್ಲ ನೀವು. ಸುಮ್ನೆ ಅಂತೂ ಕೂತ್ಕೊಳಲ್ಲ ಕಣ್ರಿ ಗೌಡ್ರೆ. ಏನಾರು ಒಂದ್ ಮಾಡ್ತಿರ್ಬೇಕು ಮನುಷ್ಯ. ಸುಮ್ನೆ ಕೂತ್ಕೊಂಡ್ರೆ
ಏನೇನೋ ಒಂಥರ ಯೋಚನೆ ಏನೇನೋ ಒಂಥರ ಕೆಲ್ಸಗಳು ಮಾಡ್ತಿದ್ರಿ ಗೌಡ್ರೆ. ಏನ್ ಕಾಯಿಲೆ ಇರ್ಲಿ ಏನಾರ ಇರ್ಲಿ ಕಣ್ರಿ ಗೌಡ್ರೆ, ಎಲ್ಲಾ ಮರ್ತೋಗ್ಬಿಡ್ತೀವಿ. ಎಲ್ಲಾ ನಮ್ ಗಮನ ಕೆಲ್ಸದ ಮೇಲೆ ಇರುತ್ತೆ ನೋಡ್ರಿ. ಒಂಥರ ನೆಮ್ಮದಿ ಅಗರ ಆಗಿರ್ತೀವಿ, ಸುಮ್ನೆ ಕೆಲಸ ಮಾಡ್ತಿರ್ತೀವಿ, ಖುಷಿಯಾಗಿಯೂ ಇರ್ತೀವಿ ಕಣ್ರಿ ಗೌಡ್ರೆ. ಅದಕ್ ನಾನು ಸುಮ್ನೆ ಅಂತೂ ಇರಲ್ಲ, ಏನೇನೋ ಮಾಡ್ತಿರ್ತೀನಿ. ಅಷ್ಟೇನೇ ಕೆಲಸ ಅದು ಇದು ಮಾಡ್ತಿರ್ತೀನಿ. ಇವತ್ತು ಇನ್ನೇನು ಅಡಿಕೆ ಎಲ್ಲ ಇಳಿಸ್ಬಿಟ್ಟು ಇನ್ನೇನು ಟ್ಯಾಕ್ಟ್ರಿ ಲೋಡ್ ಮಾಡ್ತಿದಾರೆ. ಇನ್ನೇನು ಇನ್ನೊಂದು ಲೋಡ್ ಆಗ್ಬೋದು ಅಷ್ಟೇ. ಅದೊಂದು ತುಂಬಿಸ್ಕೊಂಡ್ ಬಂದ್ಬಿಟ್ಟು ಅತ್ಲಾಗಿ ಇನ್ನೇನು ಹಸ್ಗಳು ನೋಡ್ಕೊಳದೆ ಅಷ್ಟೇ ಕಣ್ರಿ ಗೌಡ್ರೆ. ತಿನ್ನೇನ್ರಿ ಗೌಡ್ರೆ? ಗೌಡ್ರೆ ನನಗ್ ಗೊತ್ತಾಯ್ತು, ನಾನು ಬರೋಣ. ಏನಾದ್ರು ತೋಟದ ಕಡೆ ಏನಾರು ಬರ್ತೀರೇನ್ರಿ ಗೌಡ್ರೆ? ಬರ್ರಿ, ಬರದಿದ್ರೆ ಜೊತೆಲೆ ಹೋಗನಂತೆ. ನನಗೂ ಬೇಜಾರಾಗ್ತೈತೆ. ಇಬ್ರಾಳು ಮಾತಾಡ್ಕೊಂಡು ಹೋಗನಂತೆ. ಬರ್ರಿ ಗೌಡ್ರೆ, ಹೋಗೋಣ. ತೋಟದ ಹತ್ರ ನೀವು ಬಂದಿರಲ್ಲ ಅನ್ಸುತ್ತೆ. ಎಲ್ಲ ರಂಗಪ್ಪ ಪರವಾಗಿಲ್ಲ ಕಣಲಿ. ಅಲ್ಲ ನಮ್ದೇನಾರು ಕೆಲಸ ಇದ್ರೆ ನೀನ್ ಮಾತ್ರ ನಿನ್ಕಂಡ್ರಿ ಗೌಡ್ರೆ, ಮಾತಾಡೋಣ ಅಂತ ನಿಲ್ಸ್ಕೊಂಡು ಕೂರ್ಸ್ಕೊಂತೀಯ. ನಿಂದೇನಾರು ಕೆಲಸ ಇದ್ರೆ ನೋಡ, ಒಂದ್ ನಿಮಿಷನಾರ ನಿನ್ಕಣ್ತೀಯನು? ತಡಿಯ ಒಂದ್ರಿಟ್ಟು ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯೋ? ಸುಮ್ಕಿರ್ರಿ ಗೌಡ್ರೆ. ಗೌಡ್ರೆ ಇವಾಗ ಮಾತಾಡೋ ಅಷ್ಟು ನನ್ಗೆ ಪುರ್ಸತ್ತಿಲ್ಲ ಕಣ್ರಿ ಗೌಡ್ರೆ, ಬೇಜಾರ್ ಮಾಡ್ಕೋಬೇಡ್ರಿ. ಆಮೇಕಿಂದ ಬೇಕಾದ್ರೆ ನಾನ್ ಸಂಜೆ ಕಡೆಯಿಂದ ಸಿಗ್ತೀನಿ. ಇನ್ನೇನ್ ಹಸಿಂದು ಹಾಲ್ ಕರಿತಿಲ್ಲ ಏನಿಲ್ವಲ್ಲ, ಪುರ್ಸತ್ತಾಗಿ ಇರ್ತೀನಿ. ಮಂತವ ಹಸ್ಗಳು ಬಿಟ್ಕೊಂಬಂದ್ಬಿಟ್ಟು ಕಟ್ಟಾಕಿ ಮೇವು ಗೀವೆಲ್ಲ ಹಾಕ್ಬಿಟ್ಟು ಬೇಕಾದ್ರೆ ಆಮೇಕಿಂದ ಪುರ್ಸತ್ತಾಗಿ ಇರ್ತೀನಲ್ಲ, ಇಲ್ಲೇ ಬರ್ತೀನಿ ಮಾತಾಡೋಣಂತೆ. ಇವಾಗ ಪುರ್ಸತ್ತಿಲ್ಲ ಕಣ್ರಿ ಗೌಡ್ರೆ ನನಗೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಸರಿ ಕಣಪ್ಪ, ಆಯ್ತು. ಏನವನ್ ಮಾಡಪ್ಪ, ಹೆಂಗ ಮಾಡ್ತಿರ್ತೀಯ ನೀನು. ನಮ್ಮಂಗಂತೂನು ಕಾಲ ಕಳಿಯ ಮನುಷ್ಯ ಅಲ್ಲ ನೀನು. ಒಂದ್ ದಿವಸ ಸುಮ್ಕಿರಲ್ವಲ್ಲ ರಂಗಪ್ಪ ನೀನು. ನಿನ್ನ ನೋಡ್ ಕಲಿಬೇಕಣೋ, ಹೆಂಗಿರ್ಬೇಕಂತವ್ ಕೆಲ್ಸ ಹೆಂಗ್ ಮಾಡೋದು, ಮಕ್ಳು ಮರಿನ ಹೆಂಗ್ ನೋಡ್ಕೊಳೋದು, ಮಕ್ಳು ಸೊಸೆನೆಲ್ಲ ತೋಟದ ಕೆಲ್ಸ ಹೆಂಗ್ ಮಾಡೋದೆಲ್ಲ ನಿನ್ನ ನೋಡ್ ಕಲಿಬೇಕು ನಾವು, ಈ ವಯಸ್ಸಾದ್ರುನು. ಸುಮ್ಕಿರ್ರಿ ಗೌಡ್ರೆ, ನೀವ್ ಏನೇನೋ ಮಾತಾಡ್ಬೇಡ್ರಿ ನೀವು. ಅದೆಲ್ಲ ಗಿರೀಶಪ್ಪ, ರಂಗದ ನೋಡ್ ಕಲಿಬೇಕಳ್ಳೆ ನಾವು. ಮನುಷ್ಯ ಒಂದೇ ಒಂದ್ ದಿವಸ ಮಂತವಿರಲ್ವಲ್ಲ, ಅದು ಇದು ಕೆಲಸ ಮಾಡಿಸ್ತಾನೆ ಇರ್ತಾನೆ ಇವನು. ನೆನ್ನೆ ನೋಡಿದ್ರೆ ಬಾಳೆ ಗುಂಡಿ ಎಲ್ಲ ತಗ್ಸ್ಬಿಟ್ಟು ಬಾಳೆ ಸಸಿ ಎಲ್ಲ ಹಾಕ್ಸ್ಬಿಟ್ಟಾನೆ. ಇವತ್ ನೋಡಿದ್ರೆ ಅಲ್ಲೇ ಅಡಿಕೆ ಗಿಡಕೆ ಎಲ್ಲ ಕುಯಿಸ್ಬಿಟ್ಟು ಅಡಿಕೆ ಲೋಡ್ ಮಾಡ್ಕೊಂಡು ತಗೊಂಬರ್ತಿದ್ದಾನೆ. ಒಂದೇ ಒಂದ್ ಕ್ಷಣ ಸುಮ್ನಿರಲ್ವಲ್ಲ ಇವನು. ಇವನು ಬಲು ಕೆಲಸ ಮಾಡ್ತಾನೆ. ಅದಕ್ಕೆ ಕಳಿ ನಮ್ ರಂಗಜ್ಜಂದ್ ಆರೋಗ್ಯ ಮಾತ್ರ ಭಗವಂತ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ, ಒಂದೇ ಒಂದ್ ಶುಗರ್ ಇಲ್ಲ, ಒಂದ್ BP ಇಲ್ಲ, ಬಹಳ ಚೆನ್ನಾಗಿರೋದು. ಹಿಂಗ್ ಕೆಲಸ ಮಾಡ್ತಾನೆ ನೋಡು. ಅದಕ್ಕೇನೆ ಬೆಳಿಗ್ಗೆ 4:15 4:45 ಹೇಳ್ತಾನಂತೆ ಕಣ್ಲೆ ಇವನು. ಊರವ್ರಿಗಿಂತ ಮುಂಚೆ ಇವನೇ ಹೇಳೋದು ಅನ್ಸುತ್ತೆ ಮೇ ಬಿ. ಎಲ್ಲಕ್ಕಿಂತ ಮುಂಚೆ ಎದ್ಬಿಟ್ಟು ಹಿಂಗೆ ಕೆಲಸ ಮಾಡುವು, ಎದ್ದಾಗ್ಲಿಂದ ಒಂದ್ ಕ್ಷಣನೂ ಸುಮ್ನಿರಲ್ಲಂತೆ ಕಣೋ, ಹಂಗ್ ಕೆಲಸ ಮಾಡ್ತಾನಂತೆ. ಹೂ ಕಣ್ರಿ ಗೌಡ್ರೆ, ಅಲ್ ಕಣ್ರಿ ಗೌಡ್ರೆ, ಇವಾಗಿನ ವಯಸ್ಸು ಹುಡುಗರು ರಂಗಜ್ಜನ್ ಮುಂದೆ ಏನೇನು ಅಲ್ಲ ಕಣಿ ಹೇಳ್ರಿ. ಹಿಂಗ್ ಓಡೋಗುತ್ತೆ, ಇಷ್ಟು ಸ್ಪೀಡ್ ಆಗಿ ಓಡಾಡುತ್ತೆ. ನೋಡಿದ್ರ ಬರ ಅಂತ ಹೆಂಗ್ ನಡ್ಕೊಂಡು ಹೋಗ್ತಾರೆ. ನೋಡ್ ಕಲಿಬೇಕು ನಾವು. ಹಂಗ ಇರ್ಲಿ ಬಿಡಪ್ಪ, ಹೆಂಗ ಆರೋಗ್ಯ ಭಗವಂತ ಚೆನ್ನಾಗ್ ಕೊಟ್ಕೊಂಡ್ ಚೆನ್ನಾಗಿರ್ಲಿ ಹಂಗ ಸದ್ಯ. ಜಗಣ ಇವ್ನ್ ರಂಗ್ ಮಾಮ ತಿಂಡಿ ತಗೊಂಬರ್ತೀನಂತ ಹೋದವನು, ಇವನು ಬರ್ಲಿಲ್ ಕಣ್ಲೆ, ಗೊತ್ತಾಯ್ತು. ಹೋಗತ್ಲಾಗಿ ಕಣಣ. ಪಾಪ ರಂಗ್ ಮಾಮಂಗು ವಯಸ್ಸಾಯ್ತು ಕಣಿ, ಹೇಳು. ಮರ್ತೋಗ್ಬಿಡುತ್ತೆ ಅರ್ಧ. ಅಜ್ಜಿ ಕೈಲೂ ಆಗಲ್ಲ, ಏನಿಲ್ಲ. ಪಾಪ ಸರೋಜಮ್ಮ ಮಾಡಿರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ, ಯಾಕ ಸರೋಜಮ್ಮನೂ ಮಾಡಿಲ್ವಲ್ಲ? ಏನ್ ಹುಷಾರಾಯ್ತು ಇಲ್ವೋ? ಅಜ್ಜಿಗೆ ಬೇರೆ ಕಾಲಾಗಲ್ಲ, ಕಾಲ್ ನೋವು ಬೇರೆ ಅವಾಗವಾಗ. ಅದಕ್ಕೇನು ರಂಗಮಾಮನ ಏನ್ ತಗೊಂಬರಕ್ಕೂ ಆಯ್ತು ಏನೋ ತಿಂಡಿ. ಇನ್ನೇನು ಮಾಡಂತ, ಇನ್ನೊಂದು 10 ನಿಮಿಷ ಅತ್ಲಾಗಿ ಇನ್ನೇನು ಲೋಡ್ ಮಾಡ್ಬಿಟ್ರೆ ಅತ್ಲಾಗಿ. ಇವೆಲ್ಲ ಸ್ವಲ್ಪ ಇದಾವೆ ಅಷ್ಟೇ ಅಡಿಕೆ, ಇವನು ಅತ್ಲಾಗಿ ಟೈಲರ್ ಅಲ್ಲಿ ಲೋಡ್ ಮಾಡ್ಬಿಟ್ರೆ ಅತ್ಲಾಗಿ ಇನ್ನೇನು ತಿಂಡಿ ತಿನ್ಕೊಂಡು ಅತ್ಲಾಗ ಮನೆ ಕಡೆ ಹೋಗ್ಬಿಡೋದು ಇನ್ನೇನು ಅಲ್ವಾ? ಹ್ಞೂ ಕಣ್ ಹೇಳು, ಹಂಗೆ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನೊಂದು ಸ್ವಲ್ಪ ಐತೆ, ಎಲ್ಲದೂ ಇನ್ನೊಂದು ಲೋಡ್ ಮಾಡಿದೀವಿ. ಇನ್ನೊಂದು ಸ್ವಲ್ಪ ಅತ್ಲಾಗಿ ಹಾಕ್ಬಿಟ್ರೆ ಅತ್ಲಾಗಿ ಒಂದ್ ಲೋಡ್ ಆಯ್ತು. ಇದೊಂದು ಹಾಕ್ಬಿಟ್ರೆ ಅತ್ಲಾಗ ಮುಗ್ದೆ ಹೋಗುತ್ ಕಣಿ ಹೇಳು. ಆಮೇಕಿಂದಾನೆ ತಿಂಡಿ ತಿನ್ನೋಣ. ನಾನ್ ಏನಂದ್ರೆ ಬೆಳಗಿಂದ ಬೇರೆ ಮಂತವ ಒಂದ್ ಒಂದೇ ಒಂದ್ ಲೋಟ ಟೀ ಕುಡ್ಕೊಂಡ್ ಬಂದಿದ್ದಲ್ವಾ, ಹಂಗಾಗಿ ಸುಸ್ತಾಗಂಗ ಆಗ್ತಿತ್ತು. ಸ್ವಲ್ಪ ಹೊತ್ತು ತಿಂಡಿ ಗಿಂಡಿ ತಿನ್ಕೊಂಡು ಸುಧಾರಿಸ್ಕೊಂಡು ಈ ವಿದ್ಯುದ್ದು ಲೋಡ್ ಮಾಡ್ಬೋದಿತ್ತಲ್ಲ ಅನ್ಕೊಂಡು ನಾನು ಸುಮ್ನಾಗಿದ್ದೆ. ನಡಿಯಪ್ಪ ಅತ್ಲಾಗ ಲೋಡ್ ಮಾಡ್ಬಿಡೋಣ, ಇನ್ನೇನು ಮಾಡಕ್ಕಾಗುತ್ತೆ. ಇವ್ರು ಕುಮಾರಣ್ಣ ಎತ್ಲಾಗ ಹೋಯ್ತು? ಈಟತ್ತರ್ಗು ಇಲ್ಲೇ ಇತ್ತು, ಟ್ಯಾಕ್ಟ್ರಿ ನಿಲ್ಲಿಸ್ಕೊಂಡು ಎತ್ಲಾಗ ಹೋಯ್ತು. ಇವಾಗಿನ್ನು ಇಲ್ಲೇ ಇದ್ರು ಕಾಣ್ತಾನೆ ಇಲ್ವಲ್ಲ ಅಪ್ಪ. ಈ ಕಡೆ ಮೋಟ್ರ್ ತಾ ಹೋಗ್ ಬರ್ತೀನಿ. ಏನೋ ಮೋಟ್ರು ಆನ್ ಆಗುತ್ತೋ ಆಗಲ್ವೋ, ಅಲ್ಲೇ ಒಂದ್ 10 ದಿವಸ ಆಯ್ತು ಮೋಟ್ರ್ ಆನ್ ಮಾಡ್ಬಿಟ್ಟು ಒಂದ್ಸಲಿ ನೋಡ್ಕೊಂಬರ್ತೀನಿ ಅಂತ ಬೋದ ಕಣಪ್ಪ. ಅದೇ ಮಳೆ ಬರ್ತಿತ್ತಲ್ಲ ದಿನಾಲೂ, ಅದಕ್ಕೇನು ಮೋಟ್ರ್ ಏನು ಆನ್ ಮಾಡಿರಲ್ವಂತೆ. ಹಂಗಾಗಿ ಒಂದ್ಸಲಿ ಹೋಗಿ ನೋಡ್ಕೊಂಬರ್ತೀನಿ ಕಣ. ಸ್ಟಾರ್ಟ್ರು ಮೋಟ್ರು ಏನೇನಾಗೈತೆ ಎತ್ತ ಎಲ್ಲ ಸ್ಟಾರ್ಟ್ ಮಾಡಿ ನೋಡಿಲ್ಲ. ಒಂದ್ಸಲಿ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ. ಸರಿ ಕಣಪ್ಪ, ಆಯ್ತು ಹೋಗ್ ಬಾ ಅಂತ ಕಳ್ಸಿದೀನಿ ನಾನೇ. ಇನ್ನೇನು ನಮ್ದೆಲ್ಲ ಇವೆಲ್ಲ ಲೋಡ್ ಮಾಡೋವರೆಗೂ ಇನ್ನೇನ್ ಮಾಡ್ತಾನೆ ಹೇಳು ಪಾಪ. ಹೋಗ್ ಬರ್ಲಿ ಕಣಿ ಹೇಳು. ಇನ್ನು ರಂಗಮ್ಮ ಬೇರೆ ತಿಂಡಿ ತಗೊಂಬರ್ತೀನಂತ ಹೇಳದವ್ರು, ಅವರು ಬಂದಿಲ್ವಲ್ಲ. ಹೋಗ್ ಬರ್ಲಿ ಕಣಿ ಹೇಳು. ಪಾಪ ಜಗಣ್ಣ ಜಯಣ್ಣ ಏನ್ರ ಮಾಡ್ತಿದಿರೋ? ಇನ್ನು ಲೋಡ್ ಮಾಡಿ ಆಗಿಲ್ವೇಂದ್ರಲ್ಲ ಪಾಪ. ರಂಗಜ್ಜ ಇವಾಗ ಬಂದ ನೀನು?
ಎಷ್ಟೊತ್ತಂತ ನೀನು ಕಾಯ್ಕೊಂಡು ನಿಂತ್ಕೊಳ್ಳೋಣ. ಅಲ್ಲ ಕಣ್ರಂಗ ಜೋ, ಲೋಡ್ ಎಲ್ಲ ಆಯ್ತು, ಒಂದ್ ಟ್ಯಾಕ್ಟ್ರಿ ಲೋಡ್ ಮಾಡ್ಬಿಟ್ಟು ಅಲ್ಲೇ ಒಣ್ಣ ಇಳಿಸ್ ಬಂತು ಮಂತ ಹೋಗ್ಬಿಟ್ಟು ಇನ್ನೇನು ಹಾಗೆ ಹೋಯ್ತು. ಇದೊಂದ್ ಸ್ವಲ್ಪ ಇದಾವೆ, ಇವನ್ನೂ ಹಾಕ್ಬಿಟ್ರೆ ಅತ್ಲಾಗಿ ಮುಗ್ದೆ ಹೋಯ್ತು ನಮ್ ಕೆಲ್ಸನ. ಅಲ್ಲ ಕಣ್ರಂಗಜ್ಜ, ಈಟೊತ್ತರೆಗೂ ಎಲ್ಲೋಗಿದ್ದೆ ನೀನು? ತಿಂಡಿ ತಗೊಂಬರ್ತೀನಂತ ಹೋದವ್ರು ನೀವು ಪತ್ತೆ ಇಲ್ದಂಗ್ ಹೋಗ್ಬಿಡ್ತೀಯಲ್ಲ, ಹಿಂಗ್ ಮಾಡಿದ್ರೆ ಸರಿನಾ ನೀನು? ಆ ಇಲ್ಕಂಡ್ಲೆ ಪಾಪ. ಜಯಣ್ಣ ಜಗಣ ಬೇಜಾರ್ ಮಾಡ್ಕೊಬೇಡ್ರಿ ಕಣ್ರಪ್ಪ, ಏನ್ ಮಾಡೋಣ. ನಿಮ್ಮ ಅಜ್ಜಿ ಕೈಲೂ ಆಗಲ್ ಕಣ್ರುಲೇ. ಮೊದ್ಲಂತೂ ಒಂದ್ ಸ್ವಲ್ಪ ವಯಸ್ಸಿತ್ತು, ಹೆಂಗ ಓಡಾಡ್ಕೊಂಡು ಕೆಲಸ ಮಾಡ್ತಿತ್ತು. ಇವಾಗ ಆಗಲ್ ಕಣ್ರುಲ್ಲ ಪಾಪ, ಏನ್ ಮಾಡೋಣ. ಎಲ್ಲ ರೆಡಿ ಆಗೈತೆ, ತಿಂಡಿ ಎಲ್ಲ ರೆಡಿ ಆಗೈತೆ, ತಗೊಂಬರ್ತಿದಾರೆ. ಕೂತ್ಕೊಳ್ರಿ ಒಂದ್ಗಳಿಗೆ. ಇನ್ನೇನು ಎಲ್ಲ ಮುಗೀತಲ್ರಲ್ಲ ಪಾಪ, ಇನ್ನೇನು ಅಡಿಕೆ ಎಲ್ಲ ಕಿತ್ತಾಯ್ತು. ಇನ್ನೇನು ಒಂದ್ ಲೋಡು ಟ್ಯಾಕ್ಟ್ರಿನೂ ಇದು ಹಾಕಿದಿರ, ಇನ್ನೇನು ಒಂದ್ ಲೋಡು ಒಯ್ದು ಬಂದಾರ ಮಂತಾವ ಹೋಗ್ಬಿಟ್ಟು. ಇನ್ನೇನು ಇನ್ನು ಸ್ವಲ್ಪ ಅಲ್ವಾ ಇರೋದು, ಅದನ್ನ ಲೋಡ್ ಮಾಡ್ಬಿಟ್ರು ತಿಂಡಿ ತಿನ್ಕೊಂಡೆ ಲೋಡ್ ಮಾಡಿರಂತ ಕಣಿ ಹೇಳ್ರಿ ಆಮೇಕಿಂದ. ರಂಗಜ್ಜ, ಅದಕ್ಕೆ ಅಲ್ವಾ ನಾವು ಸುಮ್ನಿರೋದು. ಯಾಕ ನಮ್ಗೂನು ಯಾಕ ಸುಸ್ತಾಗಂಗ ಆಗ್ತಿತ್ತು. ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ಬಿಟ್ಟು ನೋಡು, ಸುಸ್ತಾಗಂಗ ಆಗ್ತೈತೆ. ಒಂದ್ ತೊಟ್ಟು ಟೀನಾರ ಇಟ್ಕೊಂಬಂದಿಯಾ ನೀನು? ಹೋಗಿದೀಯಾ ಬರೀ ಕೈಯಲ್ಲಿ ಹೋಗ್ಬಿಟ್ಟು ಬರೀ ಕೈಯಲ್ಲಿ ಹಿಂಗ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತೀಯಪ್ಪ ನೀನಂತೂ. ಹೋಗತ್ಲಾಗಿ ರಂಗಜ್ಜ, ಟೀನಾರು ಕಾಯಿಸ್ಕೊಂಡು ಇಟ್ಕೊಂಡ್ ಅತ್ಲಾಗ ಟೀನಾರ ಕುಡಿತಿರಲ್ವಾ? ಆಮೇಕಿಂದ ಬೇಕಾದ್ರೆ ತಿಂಡಿ ತಿಂತಿದ್ದು. ಕಳ್ಳೆ ಪಾಪ. ಏಯ್, ಇವಾಗ ತಿಂಡಿ ತಿನ್ನೋ ಟೈಮಲ್ಲಿ ನೀವು ಟೀ ಕಾಫಿ ಅಂತ ಕುಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬಾ ತಿಂಡಿ ತಿನ್ನಲ್ಲ ಕಣ್ರಲ್ಲ. ತಿಂಡಿ ಸೇರಲ್ಲ, ಸುಮ್ಕಿರ್ರಿ. ಮೊದ್ಲು ಹೊಟ್ಟೆ ತುಂಬಾ ತಿಂಡಿ ತಿನ್ರಿ, ಆಮೇಕಿಂದ ಬೇಕಾದ್ರೆ ಟೀ ಕುಡಿಯಿರಂತೆ. ಬರ್ತಿದಾರೆ, ಅರ್ಧ ದೂರದಲ್ಲೇ ಇರ್ಬೇಕು. ನಾನು ಇಲ್ಲಿ ಅಂಗಡಿ ಹೋಗಿದ್ದೆ, ಅಂಗಡಿ ಹೋಗ್ಬಿಟ್ಟು ಎಲೆಡ್ಕೆ ತಗೊಂಬರೋದಂತ ಹೋಗಿದ್ದೆ. ಅಲ್ಲಾಸೇನೆ ಸೀದಾ ಇಲ್ಲಿ ಬಂದೆ. ಇನ್ನೇನ್ ಬರ್ತಿದಾರ ಕಣಿ, ಹೇಳ್ರಪ್ಪ ಅತ್ಲಾಗಿ. ತಿಂಡಿ ತಿನ್ಕೊಂಡೆ ಅದೇನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅತ್ಲಾಗ ಮನೆ ಕಡೆ ಹೋಗಿರಂತೆ ಇನ್ನೇನು.